ತಾಳ ಸ್ವರವೆಲ್ಲ ನಿಲ್ಲಾದು ಪಂಚವಾದ್ಯ ಮೇಳ ಲಯವೆಲ್ಲ ನಿಲ್ಲಾದು ಈ ತಾಳ ಈ ಹಾಡ ಈ ಇಂಪು ಎಲ್ಲವೂ ನಿನದಲ್ಲದೆ ನೀನಿತ್ತ ಬರಬಲ್ಲವೇ ಓ ಸ್ವಾಮಿ ಈ ಹೂಗಳು ಈ ನಮ್ಮ ಕಣ್ಣುಗಳು ಮಿನುಗುವ ಚುಕ್ಕೆಯ ಹೊಳಪೆಲ್ಲ ನಿನ್ನಾದು ಕಾಮಾನ ಬಿಲ್ಲಿನ ಬಣ್ಣವು ನಿನ್ನಾದು ಮಿನುಗುವ ಚುಕ್ಕೆಯ ಹೊಳಪೆಲ್ಲ ನಿನ್ನಾದು ಕಾಮಾನ ಬಿಲ್ಲಿನ ಬಣ್ಣವು ನಿನ್ನಾದು ಆ ಸೂರ್ಯ ಆ ಚಂದ್ರ ಈ ರಾತ್ರಿ ಆ ಹಗಲು ಎಲ್ಲವೂ ನಿನದಲ್ಲದೆ ನೀನಿತ್ತ ಬರಬಲ್ಲವೇ ಓ ಸ್ವಾಮಿ ಈ ಹೂಹಣ್ಣುಗಳು ಈ ನಮ್ಮ ಕಣ್ಣುಗಳು ಈ ನಮ್ಮ ನರ ಜನ್ಮ ನೀ ಪಟ್ಟವರವು ಸರ್ವಾಂಗ ಚೇತನ ನೀನಿತ್ತ ಬಲವು ಈತನವು ಈ ಮನವು ಈ ಭಕ್ತಿ ಆ ಮುಕ್ತಿ ಎಲ್ಲವೂ ನಿನದಲ್ಲದೆ ನೀನಿತ್ತ ಬರಬಲ್ಲವೇ ಓ ಸ್ವಾಮಿ ಈ ಹೂಹಣ್ಣುಗಳು ಈ ನಮ್ಮ ಕಣ್ಣುಗಳು ಈ ಭೂಮಿ ಬಾನು ಈ ದೇಯ ಈ ಪ್ರಾಣ ಎಲ್ಲವೂ ನಿನದಲ್ಲದೆ ನೀನಿತ್ತ ಬರಬಲ್ಲವೇ ಓ ಸ್ವಾಮಿ ಈ ಹೂಹಣ್ಣುಗಳು ಈ ನಮ್ಮ ಕಣ್ಣುಗಳು ಈ ನಮ್ಮ ಕಣ್ಣುಗಳು ಸಾಂಬಜಯ ನಮ ಪಾರ್ವತಿಪತಿ ಶಿವ ಹರ ಹರ ಮಹಾದೇವ आदिशक्ति अम्बा भवानी माता की जय। हेलो हेलो शिव सांब जय नमः पार्वती पति शिव हर हर महादेव। श्रीमद् जगद्गुरु पंचाचार्य महाराज की जय। श्री गुरु सिद्धलिंगेश्वर महाराज की जय। जगद्गुरु रेवण सिद्धेश्वर महाराज की जय। शंकर लिंगेश्वर महाराज की जय। भवानी माता की जय। शिव सांब जय नमः पार्वती पते शिव हर हर महादेव। त्रैलोक्य संपदालिक्य समुल्लेखन बित्तये सच्चिदानंदाय रूपाय शिवाय परब्रह्मणे नमः। यामाहो सर्वलोकानां प्रकृतिं शास्त्रपारगः तां धर्मचारिणीं शंभो प्रणमामि परं शिवम्। पंचाशवदनोद्भूतान् पंचतत्त्वाधिनायकान्
पंचब्रह्ममयन्नवमी पंचाचार्यान् जगद्गुरुन्. ಪ್ರಾತಸ್ಮರಣೀಯ ನಿರ್ವಿಕಲ್ಪ ಸಮಾಧಿಸ್ಥನಾಗಿರತಕ್ಕಂಥ ಆರಾಧ್ಯ ದೈವ ಶ್ರೀ ಗುರು ಸಿದ್ಧಲಿಂಗೇಶನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ವೀರಶೈವ ಧರ್ಮದ ಕುಲಚಕ್ರವರ್ತಿ ಸಕಲ ಜೀವರಾಶಿಗಳಿಗೆ ಲೇಸನ್ಯ ಬಯಸಿದ ಜಗದ್ಗುರು ರೇಣುಕ ಭಗವತ್ಪಾದರ ಶ್ರೀ ಚರಣಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ 12ನೆಯ ಶತಮಾನದಲ್ಲಿ ಕಾಯಕವೇ ಕೈಲಾಸವೆಂದು ಇಡೀ ಜಗತ್ತಿಗೆ ಪ್ರತಿಪಾದಿಸಿದ ಕ್ರಾಂತಿಕಾರಿ ಸಮಾನತೆಯ ಹರಿಕಾರ ಜಗಜ್ಯೋತಿ ಬಸವಣ್ಣನವರನ್ನ ಸ್ಮರಣೆ ಮಾಡಿಕೊಂಡು ಈ ಗ್ರಾಮದೈವ ನಿಮ್ಮೆಲ್ಲರ ಆರಾಧ್ಯ ದೈವ ಬೇಡಿದವರಿಗೆ ಬೇಡಿದ ಸಕಲ ಇಷ್ಟಾರ್ಥಗಳನ್ನ ಕರುಣಿಸುವ ಶಂಕರಲಿಂಗನ ಕರ್ತೃ ಸನ್ನಿಧಾನಕ್ಕೆ ಹಣೆಮಡೆದು ಹಾಳಾದ ನವಲಗುಂದವನ್ನ ಕೈಲಾಸವನ್ನಾಗಿ ಮಾಡಿದ ಮಹಾನ್ ಶಿವಯೋಗಿ ಈ ಪುರಾಣದ ಕಥಾನಾಯಕ ನವಲಗುಂದ ನಾಗಲಿಂಗ ಶಿವಯೋಗಿಗಳನ್ನ ಮೊದಲು ಮಾಡಿಕೊಂಡು ಭವಾನಿ ಮಾತೆಯನ್ನ ಇಲ್ಲಿಯ ಪರ್ಯಂತರವಾಗಿ ತಮ್ಮದೇ ಆದ ಸುಮಧುರ ಕಂಠದಿಂದ ಸಂಗೀತದ ಮೂಲಕ ಜನರ ಮನಸ್ಸುಗಳನ್ನ ಗೆಲ್ಲುವ ಗಾನಕೋಗಿಲೆ ವೇದಮೂರ್ತಿ ಬಸವಲಿಂಗಯ್ಯ ಗವಾಯಿಗಳು ಅಂಕಲಿಗಿ ಅವರಲ್ಲಿ ಆ ಸಂಗೀತಕ್ಕೆ ತಕ್ಕಂತೆ ತಬಲಾ ಸಾಥ್ ನೀಡುವ ಆತ್ಮೀಯರು ಆಗಿರುವ ತಬಲಾ ಚತುರರು ಶಿವಪುತ್ರ ಬಿದನೂರ್ ಅವರೇ, ಸರ್ವ ಯುವಕ ಮಂಡಳಿಯವರೇ, ಕಮಿಟಿಯವರೇ, ನವಲಗುಂದ ನಾಗಲಿಂಗ ಶಿವಯೋಗಿಗಳ ಜೀವನ ಚರಿತ್ರೆಯನ್ನ ಶ್ರವಣ ಮಾಡೋದಕ್ಕಾಗಿ ಆಗಮಿಸಿರ್ತಕ್ಕಂಥ ಯಾವತ್ತು ನನ್ನ ತಾಯಿ ಬಳಗವೇ, ತಂದೆ ಬಳಗವೇ, ತಮ್ಮೆಲ್ಲರ ಅಂತರಂಗದಲ್ಲಿ ನೆಲೆಸಿರುವ ಪರಶಿವ ಜ್ಯೋತಿಗೆ ಶರಣು ಶರಣಾರ್ಥಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಸರಾ ಹಬ್ಬದ ಪ್ರಯುಕ್ತವಾಗಿ ತಾವೆಲ್ಲರೂ ಸಹಿತ ಈ ಬಾರಿ ನವಲಗುಂದ ನಾಗಲಿಂಗ ಶಿವಯೋಗಿಗಳ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮದೊಳಗೆ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ. ಸ್ವಲ್ಪ ನಿನ್ನೆ ದಿವಸ ನಾ ಏನ್ ಹೇಳೀನಿ, ಯಾವ ಊರ್ರಿ ಪಕ್ಕ ನೆನಪಿಟ್ಟಿರಿ ನೋಡ್ರಿ. ಮಕ್ಕಳು ನೆನಪಿಟ್ಟಾವ, ನೀವು ನೆನಪಿಟ್ಟಿರೋ ಬಿಟ್ಟಿರೋ ಗೊತ್ತಿಲ್ಲ. ವಿಶ್ವಕರ್ಮ ಬ್ರಾಹ್ಮಣ ಮನೆತನದ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಜವಳಗೇರಿ ಅಂತಕ್ಕಂಥ ಗ್ರಾಮ. ಆ ಗ್ರಾಮದಲ್ಲಿ ಮೌನಾಚಾರ್ಯ ಮತ್ತು ನಾಗಮ್ಮ ಅನ್ನುವ ದಂಪತಿಗಳು ಸುಖವಾಗಿ ಕಾಲವನ್ನ ಕಳಿಬೇಕಾದ ಸಂದರ್ಭ. ಮದುವೆಯಾಗಿ ಹಲವು ವರ್ಷಗಳು ಕಳೆದಿದ್ದಾವೆ. ಮದುವೆಯಾಗಿ ಒಂದಲ್ಲ ಎರಡಲ್ಲ 20-25 ವರ್ಷಗಳು ಕಳೆದಿದ್ದಾವೆ. ಆ ಭಗವಂತ ಅವರ ಮನೆತನದೊಳಗ ಒಂದು ದುಃಖ ಏನಿಟ್ಟಿದ್ದ ಅಂದ್ರೆ, ಒಂದು ಕೊರತೆ ಏನಿಟ್ಟಿದ್ದ ಅಂದ್ರೆ, ಮಕ್ಕಳಿಲ್ವ ಅನ್ನುವ ಕೊರತೆ ಅವರ ಮನೆತನದೊಳಗೆ ಇಟ್ಟು ಬಿಟ್ಟಿದ್ದ. ಮದುವೆಯಾಗಿ 25 ವರ್ಷ ಕಳೆದಾವ. ಮದುವೆಯಾಗಿ 25 ವರ್ಷ ಕಳೆದರೂ ಸಹಿತ ಆ ತಾಯಿಯ ಮಡಿಲೊಳಗ ಶಿವ ಒಂದು ಕೂಸನ್ನ ಕೊಡ್ಲಿಲ್ಲ ಅನ್ನುವ, ಮಗುವನ್ನ ಕೊಡ್ಲಿಲ್ಲ ಅನ್ನುವ ದುಃಖ ಮನದೊಳಗ ದಿನೇ ದಿನೇ ಕಾಡಕತ್ತಿತ್ತು. ಹೀಗಿರ್ಬೇಕಾದಾಗ ನಾಗಮ್ಮ ಅವರ ಮನೆತನದ ದೈವ ಯಾರು ಅಂತಂದ್ರೆ ಕಾಳಿಕಾ ಮಾತೆ. ಅವರು ಯಾರ ಆರಾಧನೆ ಮಾಡ್ತಿದ್ರು ಅಂತಂದ್ರೆ ಕಾಳಿಕಾ ಮಾತೆಯ ಆರಾಧನೆ ಮಾಡ್ತಿದ್ರು. ಯಾರ್ದು? ಕಾಳಿಕಾ ಮಾತೆ. ಅವರ ಮನೆ ದೇವರು ಕಾಳಿಕಾ ಮಾತೆ.
ಪ್ರತಿನಿತ್ಯವೂ ಕೂಡ ಕಾಳಿಕಾ ಮಾತೆಯನ್ನ ಸ್ಮರಣೆ ಮಾಡೋದು, ಕಾಳಿಕಾ ಮಾತೆಯ ಧ್ಯಾನ ಮಾಡೋದು, ಪೂಜಾ ಮಾಡೋದು, ಇಷ್ಟೆಲ್ಲ ಮಾಡಿದ್ರು ಸಹಿತ ಆ ಮಾತೆ ಇವರ ಮೇಲೆ ಕರುಣೆ ತೋರ್ಲಿಲ್ಲ. ಆ ದುಃಖ ಮನದೊಳಗ ಕಾಡುವ ಸಂದರ್ಭದೊಳಗ ನಮ್ಮವ್ವ ಕಾಳಿಕಾ ಮಾತೆ ನನಗೆ ಮಕ್ಕಳು ಕೊಟ್ಟಿಲ್ಲ ಅಂತ ಅವರು ಪೂಜಾ ಮಾಡೋದು ಬಿಡ್ಲಿಲ್ಲ, ಸ್ಮರಣ ಮಾಡೋದು ಬಿಡ್ಲಿಲ್ಲ, ಧ್ಯಾನ ಮಾಡೋದು ಬಿಡ್ಲಿಲ್ಲ. ಪ್ರತಿನಿತ್ಯದಂತೆ ಆ ನಮ್ಮ ತಾಯಿ ಕಾಳಿಕಾ ಮಾತೆಗೆ ಪೂಜಾ ಮಾಡಬೇಕು ಅಂತ ಭಾವನೆಯನ್ನ ಮನದೊಳಗಿಟ್ಟುಕೊಂಡು ನೀರು ತರಬೇಕು ಅಂತ ಕೊಡ ತಗೊಂಡು ಬಾವಿಗೆ ಹೊಂಟಾಳ ನಾಗಮ್ಮ. ಕೊಡ ತಗೊಂಡು ಬಾವಿಗೆ ಹೋಗಬೇಕಾದ ಸಂದರ್ಭದೊಳಗ ಪಕ್ಕದ ಮನೆ ಹೆಣ್ಮಗಳು ಮನೆ ಮುಂದ ರಂಗೋಲಿ ಹಾಕಕತ್ತಿದ್ಲು. ಆ ನಾಗಮ್ಮಳನ್ನ ನೋಡಿ ನಾವು ಏನು ಪುಣ್ಯ ಮಾಡಿವೋ ಗೊತ್ತಿಲ್ಲ, ಇಂತಹ ಶಿವಭಕ್ತರು, ಇಂತಹ ಶಕ್ತಿಯ ಶಿವಭಕ್ತರು ಇರ್ತಕ್ಕಂಥ ಓಣಿ ಒಳಗ ನಾವದಿವಲ್ಲ, ಇದು ನಮ್ಮ ಪುಣ್ಯ ಅಂತ ರಂಗೋಲಿ ಹಾಕೋ ಹೆಣ್ಮಗಳು ಅನ್ನುವಾಗ ನಾಗಮ್ಮ ಅಂತಾಳ, ಇದು ಪುಣ್ಯ ಅಲ್ಲವ್ವ ಪಾಪದ, ಇದು ಪುಣ್ಯ ಅಲ್ಲ ಪಾಪದ. ಯಾಕೆ ಯವ್ವ ಹಂಗಂತಿದಿ? ನಿಮ್ಮಂತಹ ಶಿವಭಕ್ತರು ನಮ್ಮ ಓಣಿ ಒಳಗದಾರ ಅಂದ್ರ ಅದು ಪುಣ್ಯ ಅಂತ ನಾ ಅಂತೀನಿ, ಇದು ಪಾಪ ಅಂತ ನೀ ಅಂತಿ, ಯಾಕ ಏನಾಗ್ಯದ? ನಾಗಮ್ಮಂತಾಳ, ಏನಿದ್ದರೇನಿಲ್ಲ ತಂಗಿ, ಮಕ್ಕಳಾಗದ ಬಂಜಿ ಕಣೆ. ಏನಿದ್ರಿ ಏನದರೆ ನಮ್ಮವ್ವ, ನೀವೆಲ್ಲ ಪುಣ್ಯ ಅಂತ ಕರೆಯಾಕತ್ತಿದ್ರಿ, ಏನಿದ್ರಿ ಏನದ ಈ ಲೋಕ ನನಗ ಬಂಜಿ ಅಂತ ಕರೀತದ. ಅಪುತ್ರಸ್ಯ ಗತಿರ್ನಾಸ್ತಿ ಸ್ವರ್ಗ ನೈವ ನೈವಚ. ಯಾರಿಗ ಮಕ್ಕಳಿಲ್ಲ ಮೋಕ್ಷ ಮೊದಲಿಲ್ಲ ಅಂತ ಜಗತ್ತು ಮಾತಾಡ್ತದೆ ನಮ್ಮವ್ವ. ಗುರುಗಳಿಲ್ಲದ ಮಠ, ನೀರಿಲ್ಲದ ಕೆರೆ, ಹಾಲು ಕರೆಯದ ಹಸು, ಮಕ್ಕಳಾಗದ ಬದುಕು ಇದ್ದರೇನು ಫಲ? ಕೆರೆ ಒಳಗ ನೀರಿಲ್ಲ ಅಂದ್ರ ಆ ಕೆರೆಗೆ ಕಿಮ್ಮತ್ತಿಲ್ಲ. ಮನೆಯೊಳಗಿರ್ತಕ್ಕಂಥ ಆಕಳು ಹಾಲು ಕರಿಲಿಲ್ಲ ಅಂದ್ರ ಆ ಆಕಳಿಗೆ ಕಿಮ್ಮತ್ತಿಲ್ಲ. ಮಠದೊಳಗ ಗುರುಗಳಿಲ್ಲ ಅಂದ್ರ ಆ ಮಠಕ್ಕೆ ಕಿಮ್ಮತ್ತಿಲ್ಲ. ಹೆಂಗ ಒಬ್ಬ ಹೆಣ್ಣು ಮದುವೆ ಆದ ಮೇಲೆ ಮಕ್ಕಳಾಗ್ಲಿಲ್ಲ ಅಂದ್ರ ಆ ಹೆಣ್ಣಿಗೆ ಕಿಮ್ಮತ್ತು ಕೊಡಂಗಿಲ್ಲ ಈ ಜಗತ್ತು. ಆ ದುಃಖ ನನ್ನ ಮನದೊಳಗೆ ತುಂಬಿ ಬಿಟ್ಟದ. ಯಾವಾಗ ಮನದೊಳಗೆ ದುಃಖ ತುಂಬಿ ಬಿಡ್ತು, ಕೊಡ ಅಲ್ಲೇ ಬಿಸಾಕಿ, ಕೊಡ ಅಲ್ಲೇ ಬಿಟ್ಟು ಓಡೋಡಿ ಕಾಳಿಕಾ ಮಾತೆಯ ದೇವರ ಮುಂದೆ, ತಾಯಿಯ ಮುಂದೆ ಹೋಗಿ ಕೈ ಮುಗಿದು ಅಳ್ತಾಳಂತೆ. ವಾ, ಯಾವ ಜನ್ಮದೊಳಗ ನಾ ಏನು ಪಾಪ ಮಾಡಿನೋ ಗೊತ್ತಿಲ್ಲ, ಈ ಜನ್ಮದೊಳಗ ನನ್ನ ಮಡಿಲೊಳಗ ಒಂದು ಮಗುವಿನನ್ನ ನೀನು ಕರುಣಿಸ್ಲಿಲ್ಲಲೇ ನಮ್ಮವ್ವ. ಎಲ್ಲರಂಗ ನನಗೂ ಕೂಡ ತಾಯಿಯಾಗುವ ಬಯಕೆ ಅದ. ಪ್ರಾಣಿ ಪಕ್ಷಿಗಳಿಗೆ ಮಕ್ಕಳು ಕೊಟ್ಟಿದಿ, ನನಗೆ ಯಾಕೆ ಮಕ್ಕಳು ಕೊಟ್ಟಿಲ್ಲ ಹೇಳು? ಪ್ರಾಣಿ ಪಕ್ಷಿಗಳಿಗೆ ಮಕ್ಕಳು ಕೊಟ್ಟಿದಿ, ನನಗೆ ಯಾಕೆ ಮಕ್ಕಳು ಕೊಟ್ಟಿಲ್ಲ ಹೇಳು? ನಾ ಯಾವ ಜನ್ಮದೊಳಗೆ ಏನು ಪಾಪ ಮಾಡಿನೋ ನನಗನ್ನಿಸ್ತದೆ. ನೀ ಯಾಕೆ ಮಕ್ಕಳು ಕೊಟ್ಟಿಲ್ಲ ಅಂತಂದ್ರ, ಯಾವುದಾದ್ರೂ ಮಗು ಬಿದ್ದಾಗ ಅದನ್ನ ಎಬ್ಬಿಸದೆ ಗಹಿಸಿ ಕುಹಕದಿಂದ ನಕ್ಕೀನಿ ಅನ್ನೋ ಭಾವಕ್ಕೆ ಮಕ್ಕಳು ಕೊಟ್ಟಿಲ್ಲೇನು? ಯಾವುದಾದರೂ ಮಗು ಬಾಯಿದೊಳಗೆ ತುತ್ತು ಹಾಕೊಳ್ಳುವಾಗ ಆ ತುತ್ತು ಕಸ್ಕೊಂಡಿನಿ ಅನ್ನೋ ಭಾವಕ್ಕೆ ಮಕ್ಕಳು ಕೊಟ್ಟಿಲ್ಲೇನು? ಯವ್ವಾ, ಎಲ್ಲರಂಗ ನನಗೂ ಕೂಡ ಮಕ್ಕಳಾಗುವಂತ ಬಯಕೆ ಅದ. ನಾನು ನಿನಗೆ ರೊಕ್ಕ ಬೇಡಂಗಿಲ್ಲ, ಆಸ್ತಿ ಬೇಡಂಗಿಲ್ಲ, ಸಂಪತ್ತು ಬೇಡಂಗಿಲ್ಲ. ಎಲ್ಲರಂಗ ತಾಯಿತನ ಆಗುವ ಆಸೆ ನನಗದ. ಎಲ್ಲಾ ತಾಯಿಯಂದ್ರು ಹೆಂಗ ತಮ್ಮ ಮಕ್ಕಳನ್ನ ಮಡಿಲೊಳಗ ಹಾಕೊಂಡು ಮುದ್ದಾಡ್ತಾರಲ್ಲ, ಹಂಗ ನನಗೂ ಬಯಕೆ ಅದ. ನಿನ್ನ ಕೈ ಮುಗಿತೀನಿ, ನಿನ್ನ ಕಾಲು ಮುಗಿತೀನಿ ಅಂತ ಕಾಳಿಕಾ ಮಾತೆಗೆ ನೀರಿನಿಂದ ಪೂಜಾ ಮಾಡೋದು ಬಿಟ್ಟಾಳ, ಕಣ್ಣೀರಿನಿಂದ ಅಭಿಷೇಕ ಮಾಡಕತ್ತಾಳ ನಾಗಮ್ಮ. ಕಣ್ಣೀರಿನಿಂದ ಅಭಿಷೇಕ ಮಾಡಕತ್ತಾಳ. ಗಂಡ ಕಮ್ಮಾರ ವೃತ್ತಿಯವರು ಕೆಲಸ ಮುಗಿಸಿ ಮನೆಗೆ ಬಂದ. ಹೆಂಡತಿ ಅಳೋದನ್ನ ನೋಡ್ತಾನೆ.
ಹೆಂಡತಿ ಅಳೋದನ್ನ ನೋಡ್ತಾನೆ. ಯಾಕೋ ಯಾಕೋ ನನ್ನ ಹೆಂಡತಿ ಬಹಳ ಅಳಾಕತ್ತಾಳ, ಯಾಕೋ ನನ್ನ ಹೆಂಡತಿ ಬಾಳ ಅಳಾಕತ್ತಾಳ, ಏನಾಗ್ಯದ ಕೇಳೋದು ಅಂತ ಹೋಗಿ ಆ ಹೆಂಡತಿಯ ಮುಖ ನೋಡಿದ ಮ್ಯಾಲ ಕಣ್ಣೊಳಗೆಲ್ಲ ಕಣ್ಣೀರು ತುಂಬಿಕೊಂಡಾಳ. ಕಣ್ಣೀರನ್ನ ಒರೆಸಿ ಕೇಳ್ತಾನ, ಯಾಕೆ ಅಳಾಕತ್ತಿ ನಾಗಮ್ಮ, ಏನಾಗ್ಯದ? ಏನ್ ಹೇಳ್ಬೇಕ್ರಿ, ಹೊರಗೆ ಬಂದ್ರೆ ಸಾಕು ಈ ಜಗತ್ತು ಬಂಜೆ ಅಂತ ನನ್ನನ್ನು ಕರೀತದೆ. ಆ ಬಂಜೆ ಎನ್ನುವ ಭಾವ ನನ್ನೊಳಗ ಒಜ್ಜಗ್ಯದ, ಆ ಬಂಜೆ ಎನ್ನುವ ಶಬ್ದ ನನ್ನೊಳಗ ಭಾರಗ್ಯದ. ಕಾಳಿಕಾ ಮಾತೆ ಎದುರು ನಿಂತುಕೊಂಡು ನಾಗಮ್ಮ ಅಂತಾಳ, ಕಂದಾನ ಕೊಡು ಶಿವನೇ ಬಂದಾನ ಪಡಲಾರೆ, ಬಂಜೆಂಬ ಶಬ್ದ ಹೊರಲಾರೆ. ಕಂದಾನ ಕೊಡು ಶಿವನೇ ಬಂದಾನ ಬಿಡಲಾರೆ, ಕಂದಾನ ಕೊಡು ಶಿವನೇ ಬಂದಾನ ಬಿಡಲಾರೆ, ಬಂಜಂಬ ಶಬ್ದ ಹೊರಲಾರೆ, ಬಂಜಂಬ ಶಬ್ದ ಹೊರಲಾರೆ. ಮರ್ತೆದಾಗ ಬಂಜಾಗಿ ನಾನು ಇರಲಾರೆ, ಶಿವನೇ ಬಂಜಾಗಿ ನಾನು ಇರಲಾರೆ. ಬಾಲಕರಿಲ್ಲದ ಬಾಲಿದ ತಾರ ಜನ್ಮ, ಬಾಲಕರಿಲ್ಲದ ಬಾಲಿದ ತಾರ ಜನ್ಮ, ಬಾಡಿಗೆಯತ್ತು ದುಡಿದಂಗ, ಬಾಡಿಗೆಯತ್ತು ದುಡಿದಂಗ ಬಾಳೆಲೆಯ ಆ ಸುಂಡು ಬೀಸಿ ಒಗೆದಂಗ ತಂಗಿ, ಆ ಸುಂಡು ಬೀಸಿ ಒಗೆದಂಗ. ಪಂಜಿ ಬಾಗಿಲದಾಗ ಅಂಜೂರಿ ಗಿಡ ಹುಟ್ಟಿ, ಪಂಜಿ ಬಾಗಿಲದಾಗ ಅಂಜೂರಿ ಗಿಡ ಹುಟ್ಟಿ, ಟಂಗಿ ಟಂಗಿಗೆಲ್ಲ ಗಿಳಿ ಕುಳಿತ, ಟಂಗಿ ಟಂಗಿಗೆಲ್ಲ ಗಿಳಿ ಕುಳಿತು ಹಾಡ್ಯಾವ, ಬಂಜಿನಿನ ಬದುಕು ಹೆರವರಿಗೆ ಶಿವನೇ, ಬಂಜಿನಿನ ಬದುಕು ಹೆರವರಿಗೆ. ಪಂಜಿ ಬಾಗಿಲದಾಗ ಬಂಗಾರದ್ವಳ ಕಲ್ಲು, ಪಂಜಿ ಬಾಗಿಲದಾಗ ಬಂಗಾರದ್ವಳ ಕಲ್ಲು, ಬಂದು ಕುಟ್ಟಾಕ ಸೊಸಿಯಿಲ್ಲ, ಬಂದು ಕುಟ್ಟಾಕ ಸೊಸಿಯಿಲ್ಲ, ಮಗನೌಮಿ ಬನ್ನಿ ಮುಡಿಲಾಕ ಮಗನಿಲ್ಲ, ಶಿವನೇ ಬನ್ನಿ ಮುಡಿಲಾಕ ಮಗನಿಲ್ಲ. ಕಂದಾನ ಕೊಡು ಶಿವನೇ ಬಂದಾನ ಬಿಡಲಾರೆ, ಬಂಜಂಬ ಶಬ್ದ ಹೊರಲಾರೆ, ಬಂಜಂಬ ಶಬ್ದ ಹೊರಲಾರೆ. ಮರ್ತೆದಾಗ ಬಂಜಾಗಿ ನಾನು ಇರಲಾರೆ, ಶಿವನೇ ಬಂಜಾಗಿ ನಾನು ಇರಲಾರೆ, ಶಿವನೇ ಬಂಜಾಗಿ ನಾನು ಇರಲಾರೆ.
ಮುಂಜಾನೆ ಹುಟ್ಟಲಿ ಸಂಜಿಗೆ ಸಾಯಲಿ ಬಂಜಂಬ ಸೊಲ್ಲ ಬಿಡಿಸಯ್ಯ ಶಿವನೇ. ಮುಂಜಾನೆ ಹುಟ್ಟಿ ಸಂಜಿಗೆ ಹೋದ್ರೂ ಪರವಾಗಿಲ್ಲ ಇವ ಬಂಜಿ ಅಂತಕ್ಕಂಥ ಶಬ್ದ ನನ್ನೊಳಗ ಬಾರಾಗ್ಯದ, ಅದರಿಂದ ನನ್ನನ್ನು ಮುಕ್ತಳನ್ನಾಗಿ ಮಾಡೇ ನಮ್ಮವ್ವ ಅಂತ ಕಾಳಿಕಾ ಮಾತೆಯನ್ನ ಕೈ ಮುಗಿದು ಬೇಡ್ತಾಳ. ಅದೇ ಸಮಯದೊಳಗೆ ಗಂಡ ಮೌನಾಚಾರ್ಯ, ನಾಗಮ್ಮ ಅಳಬೇಡ, ಯಾಕೆ ಅಳಬೇಡ ಅಂತ ನಾ ಅನ್ನೋದು ಅಂತಂದ್ರೆ, ದೇವರು ದೇವತೆ ಎಷ್ಟು ಶಾಣೆ ಅದಾರ ಅಂದ್ರ ಕೊಡೋ ಸಮಯಕ್ಕೆ ಅವ್ರು ಕೊಟ್ಟೇ ಕೊಡ್ತಾರ. ಕಾರಣ ಏನು ಅಂತಂದ್ರೆ, ನಂಬಿ ಕರೆದರೆ ಓ ಎನ್ನನೆ ಶಿವನು, ನಂಬಿ ಕರೆದರೆ ಓ ಎನ್ನನೆ ಶಿವನು. ನಂಬಿ ಒಂದು ಸಲ ಕಣ್ಣು ಮುಚ್ಚಿ ಆ ತಾಯಿಯನ್ನ ಕರೆದು ಬಿಡು, ಆ ತಾಯಿ ನಮಗ ಆಶೀರ್ವಾದ ಮಾಡ್ತಾಳ, ಆದ್ರೆ ಗಟ್ಟಿಯಾದ ನಂಬಿಕೆ ಇರ್ಲಿ ಅಂತ ಗಂಡ ಹೇಳ್ತಾನ ಮೌನಾಚಾರ್ಯ. ದೇವರ ಮ್ಯಾಲ ನಂಬಿಕೆ ಅನ್ನೋದು, ಭಕ್ತಿ ಅನ್ನೋದು ಬಹಳ ಬೇಕಾಗ್ತದೆ. ಅದಕ್ಕ ಬಸವಣ್ಣನವರು ಹೇಳ್ತಾರೆ ನೋಡಿ, ಜಂಬುದ್ವೀಪ ನವಕಂಡ ಪೃಥ್ವಿ ಒಳಗೆ ಕೇಳಿರಯ್ಯ ಎರಡಾಳಿನ ಭಾಷೆ, ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು. ಭಕ್ತಿ ಅನ್ನೋದು ಹೆಂಗಿರಬೇಕು ಗೊತ್ತೇನು? ಸಾಕ್ಷಾತ್ ಶಿವ ಮತ್ತು ಭಕ್ತನ ನಡುವೆ ಭಕ್ತಿ ಎಂಬ ಯುದ್ಧ ನಡೆದಾಗ ಆ ಶಿವಪ್ಪ ಹೇಳ್ಬೇಕಂತ, ನೋಡಪ್ಪ ಭಕ್ತ, ನಿನ್ನ ಭಕ್ತಿಗೆ ಶಿವ ಆಗಿರ್ತಕ್ಕಂಥ ನಾನೇ ಸೋತೀನಿ, ನೀನಾ ಗೆದ್ದಿ ಅಂತ ಶಿವ ಹೇಳ್ಬೇಕಂತ. ಹಂಗ ಭಕ್ತಿ ಮಾಡ್ಬೇಕಂತ, ಹಂಗ ಭಕ್ತಿ ಮಾಡ್ಬೇಕು. ಅಂತಹ ಭಕ್ತಿ ಮೌನಾಚಾರ್ಯ ಮತ್ತು ನಾಗಮ್ಮ ಅಂತಕ್ಕಂಥ ತಾಯಿಗೆ ಬಂದ್ ಮಾಡಿದೆ. ನಾಗಮ್ಮ ಎನ್ನುವ ತಾಯಿ ಕಾಳಿಕಾ ಮಾತೆಯ ತಾಯಿಯ ಮೇಲೆ ಅಂತಹ ಭಕ್ತಿ, ಅಂತಹ ನಂಬಿಕೆಯನ್ನ ಇಟ್ಟವರಾಗಿತ್ತು. ನಂಬಿಕೆ ಒಂದಿತ್ತು ಅಂತಂದ್ರ ದೇವರು ಕೊಡೋ ಕಾಲಕ್ಕೆ ಕೊಟ್ಟೇ ಕೊಡ್ತಾನ. ಹಿಂಗ ಒಂದೂರೊಳಗ ಒಂದು ಮಠ, ಒಂದೂರೊಳಗ ಒಂದು ಮಠ. ಆ ಮಠದೊಳಗೆ ಒಬ್ಬರು ಸ್ವಾಮಿಗಳು, ಅವ್ರ ಕೀರ್ತಿ ಎಷ್ಟರ ಮಟ್ಟಿಗೆ ಹರಡಿತ್ತು ಅಂತಂದ್ರ, ಯಾರು ಮಕ್ಕಳಾಗಿಲ್ಲ ಅಂತ ಆ ಮಠಕ್ಕೆ ಹೋಗಿ ಸ್ವಾಮಿಗಳ ಕಡೆ ಆಶೀರ್ವಾದ ಮಾಡ್ಕೊಂಡ್ರ ಬರೋ ವರ್ಷದೊಳಗೆ ಮಕ್ಕಳಾಗ್ತೀವು ಅಂತಕ್ಕಂಥ ಸುದ್ದಿ ನಾಡಿನಾದ್ಯಂತ ಎಲ್ಲಾ ಕಡೆ ಹರಡಿತ್ತು. ನಾಡಿನಾದ್ಯಂತ ಹರಡಿತ್ತು. ಹಿಂಗಿರ್ಬೇಕಾದಾಗ ಪಕ್ಕದೂರು ಎಲ್ಲಾ ಜನ ಮಠಕ್ಕೆ ಹೋಗೋದು, ಯಪ್ಪ ನಮಗ ಮಕ್ಕಳಾಗಿಲ್ಲ ಅಂದಾಗ ಆ ಮಠದೊಳಗಿರ್ತಕ್ಕಂಥ ಅಪ್ಪೋರು ಸ್ವಾಮಿಗಳು ಖಾರಿಕ, ತೆಂಗಿನಕಾಯಿ, ನಿಂಬಿಕಾಯಿ ಹಿಂಗೆಲ್ಲ ಮಂತ್ರಿಸಿ ಕೊಟ್ರ ಮಕ್ಕಳಾಕಿದ್ವಂತ, ಮಕ್ಕಳಾಕಿದ್ವಂತ. ಹಿಂಗಿರ್ಬೇಕಾದಾಗ ಊರೊಳಗೊಂದಿತ್ರಿ, ಊರೊಳಗೊಂದಿತ್ತು. ಅವ ಏನು ಮಾಡ್ದ, ಮಠದ ಸ್ವಾಮಿಗಳ ಕೀರ್ತಿ ಎಲ್ಲಾ ಕಡೆ ಹೋಗ್ಯಾದ, ಮಕ್ಕಳಾಗದೇ ಇರ್ತಕ್ಕಂಥವ್ರಿಗೆ ಮಕ್ಕಳು ಕೊಡ್ತಾರಂತ, ಮತ್ತ ನಾನು ಮಠಕ್ಕೆ ಹೋಗ್ತೀನಿ ಅಂತ ಮಠಕ್ಕೆ ಹೋದ. ಮಠದ ಸ್ವಾಮಿಗಳ ಗದಿಗೆ ಮ್ಯಾಲ ಮಸ್ತ್ ಕುತ್ಕೊಂಡಿದ್ರಿ, ಕುತ್ಕೊಂಡಿದ್ರು. ಹೋದವನ ಕಾಲು ಬಿದ್ದ ಸಾಷ್ಟಾಂಗ ಹಾಕದ. ಅಪ್ಪೋರ್ ಕೇಳಿದ್ರು, ಯಾಕೋ ಮಗ ಈ ಕಡೆ ಬಂದಿ ಬಹಳ ದಿವಸದ ಮೇಲೆ? ಏನಿಲ್ರಿಪ್ಪ, ಮತ್ತ ನಿಮ್ಮ ಕೀರ್ತಿ ಎಲ್ಲಾ ಕಡೆ ಬಾರಿ ಬಾರಿ ಹೋಗ್ಯದ. ಏನಂತ ಹೋಗ್ಯದು? ಏನಿಲ್ಲ, ಯಾರ ಮಠಕ್ಕೆ ಬಂದು ಅಪ್ಪೋರ ಕಡೆಯಿಂದ ಕಾರ್ಯಕ್ಕೆ ತಗೊಂಡು ಹೋಗುತ್ತಾರ ಅವರಿಗೆ ಮಕ್ಕಳಾಗ್ತಾವ ಅಂತ ಸುದ್ದಿ ಎಲ್ಲಾ ಕಡೆ ಹೋಗ್ಯಾದ. ಹೌದೇನು? ಬಹಳ ಚಲೋ ಆತಲ್ಲ. ಮತ್ತ ನಾನು ಅದಕ್ಕೆ ಬಂದೀನಿ ಅಂದಿವ. ನಿಂಗೇನಾಗ್ಯದ? ಮತ್ತ ಎಲ್ಲರಿಗೂ ಮಕ್ಕಳು ಆಶೀರ್ವಾದ ಮಾಡಿರಿ, ಮತ್ತ ನನಗೂ ಮಕ್ಕಳು ಬೇಕಾಗ್ಯಾವ, ನನಗೂ ಆಶೀರ್ವಾದ ಮಾಡ್ರಿ, ನನಗೂ ಆಶೀರ್ವಾದ ಮಾಡ್ರಿ. ಗುರುಗಳಂದ್ರು, ಹಾತಪ್ಪ ಆಶೀರ್ವಾದ ಮಾಡ್ತೀನಿ, ಒಂದು 21 ಖಾರಿಕ ತಗೊಂಡು ಬಾ ಅಂದ್ರು. ಎಟ್ರಿ? 21. ನಮ್ಮ ಮಂದಿ 21 ಇವತ್ತು ಮುತ್ಯೋರು ಹೇಳ್ಯಾರ ಅಂದ್ರ ಹಚ್ಚಿಬಿಡಣ ಅಂತಾರ ಅವ್ರು. ಎಲ್ರಿ ಅಂತ ಕಂಪನಿ ಭಾಳ ಇರ್ತದ. 21 ಖಾರಿಕ ತಗೊಂಡು ಬಾ ಅಂದಾರ. 21 ಖಾರಿಕ ಒಯ್ದು ಕೊಟ್ಟ. ಅಪ್ಪೋರು ಮಂತ್ರಿಸಿದ್ರು, ಅವನು ಉಡಿ ಒಳಗ ಹಾಕಿದ್ರು. ನೋಡ್ತಮ್ಮ, ದಿವಸ ಒಂದೊಂದು ಖಾರಿಕ ಹಳು ಸೊಟ್ಟಿಲೆ ತಗೊಂಡು ಬಿಡು, ಬರೋ ಮುಂದಿನ ತಿಂಗಳೊಳಗೆ ನಿನಗೆ ಮಕ್ಕಳಾಗ್ತಾವ ಅಂತ ಹೇಳಿದ್ರು. ಬರೋ ಮುಂದಿನ ತಿಂಗಳು ಮಕ್ಕಳಾಗ್ತಾವ.
21 ದಿವಸ ಕಾರ್ಯಕ್ಕೆ ತಗೊಂಡ, ನೋಡ್ದ, ತಿಂಗಳಾತು, ಮಕ್ಕಳು ಆಗ್ಲಿಲ್ಲ, ಮಠಕ್ಕೆ ಬಂದ. ಯಪ್ಪ ನಿಮ್ಮ ಮಾತ ಸುಳ್ಳಾಗ್ಯದ ಅಂದ. ಯಾಕೋ ಏನಾಗ್ಯದ? 21 ಕಾರ್ಯಕ ದಿವಸ ತಿನ್ನುವಂದಿರಿ, ನೀವು ಹೇಳದಂಗ ಕಾರ್ಯಕ್ಕೆ ತಿಂದೀನಿ, ಮತ್ತು ಮಕ್ಕಳಾಗಿಲ್ಲಲ್ಲ. ಅವ್ರಂದ್ರು ಹಂಗೆಂಗ ಆಗಂಗಿಲ್ಲೋ, ನನ್ನ ಕಡೆ ಒಬ್ರಲ್ಲ ಇಬ್ರಲ್ಲ 100 ಜನ ಮಕ್ಕಳಾಗಿಲ್ಲ ಅಂತ ಬಂದಾರ. ಎಲ್ಲರಿಗೂ ಕಾರ್ಯಕ್ಕೆ ಮಂತ್ರಿಸಿ ಕೊಟ್ರು, ಎಲ್ಲರಿಗೂ ಮಕ್ಕಳಾಗ್ಯಾವ, ನಿನಗ್ಯಾಕೆ ಮಕ್ಕಳಾಗಿಲ್ಲ ಅಂದ್ರೆ ಅದು ನಿನಗ ಗೊತ್ತಿರ್ಬೇಕು ಅಂದಿವ. ಇವ್ರು ಅಂದ್ರು, ಗುರುಗಳು ನನ್ನ ಕಡೆನೇ ಏನಾದ್ರು ತಪ್ಪಾಗಿರ್ಬೇಕು, ಮಂತ್ರಿಸಿ ಕೊಡುವಾಗ ಮಂತ್ರ ತಪ್ಪು ಹೇಳಿರ್ಬೇಕು, ಅದಕ್ಕೆ ಇವರಿಗೆ ಮಕ್ಕಳಾಗಿಲ್ಲ. ಗುರುಗಳು ಅಂದ್ರು, ಹೋಲ್ ಬಿಡು, ಕಾರ್ಯಕ್ಕೇನು ಮಾಡ್ತಿ, ಒಂದು ತೆಂಗಿನಕಾಯಿ ತಗೊಂಡು ಬಾ ಅಂದ್ರು. ಹೋದ, ಒಂದು ತೆಂಗಿನಕಾಯಿ ತಗೊಂಡು ಬಂದ, ಮಂತ್ರಿಸ್ಕೊಟ್ರು. ನೋಡ್ತಮ್ಮ, ನಿನಗ ಮಕ್ಕಳಾಗಬೇಕಂದ್ರ ಈ ತೆಂಗಿನಕಾಯಿ ಒಯ್ದು 48 ದಿವಸ ಪೂಜಾ ಮಾಡು, 6 ತಿಂಗಳೊಳಗೆ ನಿನಗೆ ಮಕ್ಕಳಾಕಾವ. ಹೋದ್ರಿ, ತೆಂಗಿನಕಾಯಿ ತಗೊಂಡು ಹೋದ, ಮನೆಗಿಟ್ಟ, ಪೂಜಾ ಮಾಡಾಕತ್ತ. 48 ದಿವಸ ಮುಗಿತು. ಮುಂದೆ 6 ತಿಂಗಳು ನೋಡ್ದ. 6 ತಿಂಗಳಾದ ಮೇಲೆ ಮಠಕ್ಕೆ ಬಂದ. ಅಪ್ಪೋರ ನಿಮ್ಮ ಮಾತು ಮತ್ತ ಯಾಕೋ ಏನಾಗ್ಯದ? ಈ ಸಲನು ನಿಮ್ಮ ಮಾತು ಸುಳ್ಳಾಗ್ಯದ ಅಂದವ. ಯಾಕೋ ಏನಾಗ್ಯದ? ಮತ್ರಿ 48 ದಿವಸ ಪೂಜಾ ಮಾಡಂದ್ರಿ, ನೀವು ಹೇಳದಂಗ 48 ದಿವಸ ಪೂಜಾ ಮಾಡಿದೆ, 6 ತಿಂಗಳೊಳಗೆ ಮಕ್ಕಳಾಕವಂತ ಹೇಳಿದ್ರಿ, ಮತ್ತ ಮಾತು ಸುಳ್ಳ ಆಗ್ಯದ. ಅವ್ರು ಮತ್ತಂದ್ರಂತ ಹಂಗ ಎಲ್ಲರ ವಿಷಯದೊಳಗ ಖರೆ ಆಗ್ಯದ ನನ್ನ ಮಾತು, ಇವನ ವಿಷಯದೊಳಗೆ ಯಾಕೆ ಸುಳ್ಳಾಗತ್ತದ? ಅವ್ರಂದ್ರು, ಮತ್ತ ಇದ್ರೊಳಗೆ ಮಂತ್ರ ಫಾಲ್ಟ್ ಆಗಿರ್ಬೇಕು, ನಾ ತಪ್ಪು ಹೇಳಿರ್ಬೇಕು, ಈ ಸಲ ನಿಂಬಿಕೆ ತಗೊಂಡು ಬಾ ಅಂದ್ರವ್ರು. ಏನ್ರಿ ನಿಂಬಿಕೆ ತಗೊಂಡು ಬಾ ಅಂದ್ರು. ನಿಂಬಿಕೆ ತಗೊಂಡು ಬಂದ, ಗುರುಗಳ ಕೈಯಾಗ ಕೊಟ್ಟ, ಮಂತ್ರಿಸಿದ್ರು. ನೋಡ್ತಮ್ಮ, ಪ್ರತಿನಿತ್ಯ 1 ತಿಂಗಳ ನಾ ಕೊಟ್ಟ ನಿಂಬಿಕೈ ಊಟದೊಳಗೆ ಹಾಕೊಂಡು ಊಟ ಮಾಡು, ಈ ವರ್ಷ ಪಕ್ಕಾ ಬರೋದ್ರೊಳಗೆ ಮಕ್ಕಳ ಅಕ್ಕವ ಅಂತಂದ್ರು. ಮತ್ತು ತಗೊಂಡು ಹೋದ, ನಿಂಬಿಕೆ ಹಾಕೊಂಡು ಊಟ ಮಾಡ್ದ, ವರ್ಷ ಕಾಯ್ದ, ವರ್ಷ ಆದ್ಮೇಲೆ ಬಂದ. ಹಿಂಗಂದು ಮತ್ತ ಯಾಕ್ರಿ ಏನಾಗ್ಯದ? ಮಕ್ಕಳಾಗಿಲ್ಲ. ಗುರುಗಳು ತಲಿ ಬಡ್ಕೊಂಡ್ರು. ಹಾಳಾಗಿ ಹೋಗಲಕ್ಕತ್ತಮ್ಮ, ನಿನಗೆ ಮದಿ ಆಗಿ ಎಷ್ಟು ವರ್ಷ ಆಗ್ಯದ ಅಂತ ಕೇಳಿದ್ರ, ಯಪ್ಪ ನನಗಿನ್ನ ಮದಿನೇ ಆಗಿಲ್ರಿ ಅನ್ನೋ. ಏನ್ ಮಾಡೋದ್ರಿ? ಅಂದ್ರೆ ಇಂಥವನ ಗಂಟೆ ಉಳ್ತಾವ ಅಂತ ಮಠದ ಸ್ವಾಮಿಗಳಿಗೆ. ಯಾವಾಗ ಇಲ್ಲಿ ತಾಯಿ ನಾಗಮ್ಮಳಿಗೆ ಮಕ್ಕಳಾಗಿಲ್ಲ ಅನ್ನುವ ದುಃಖದೊಳಗೆ ಕಾಳಿಕಾ ಮಾತೆಯ ಮೂರ್ತಿಯ ಮುಂದೆ ಕೈ ಮುಗಿದು ನನ್ನ ಮಡಿಲೊಳಗ ಒಂದು ಮಗುವಿನನ್ನ ಕರುಣಿಸು ಅಂತ ತಿಳ್ಕೊಂಡು ಭಾವದೊಳಗ ದುಃಖದೊಳಗ ಅಳುತ್ತಿರುವಾಗ, ಅವತ್ತಿನ ದಿವಸ ಆ ತಾಯಿಯ ಕೂಗು ಕಾಳಿಕಾ ಮಾತೆಗೆ ಕೇಳಿಸಿರಬೇಕೇನೋ ಗೊತ್ತಿಲ್ಲ. ಅದೇ ರಾತ್ರಿ 12 ಗಂಟೆ ಸಮಯದೊಳಗ, ಗಂಡ ಹೆಂಡತಿ ಇಬ್ಬರು ಮಲಗಿಕೊಂಡಿರ್ತಕ್ಕಂಥ ಸಮಯದೊಳಗ ಕಾಳಿಕಾ ಮಾತೆ ನಾಗಮ್ಮ ತಾಯಿಯ ಕನಸಿನೊಳಗೆ ಬಂದು ಹೇಳ್ತಾಳಂತ, ಏ ನಾಗಮ್ಮ, ಮದುವೆಯಾಗಿ 25 ವರ್ಷ ಆಗಿದಾವೆ, ಮಕ್ಕಳಿಲ್ಲ ಅಂತ ಬಹಳ ದುಃಖದೊಳಗಿದ್ದೀಯಲ್ಲವಾ, ಇವತ್ತು ನಾ ಕಣ್ಣು ತೆರೆದೀನಿ, ನೀ ಏನೂ ಚಿಂತೆ ಮಾಡಬೇಡ, ಬರೋ ವರ್ಷದೊಳಗ ಸಾಕ್ಷಾತ್ ಕಾಳಿಕಾ ಮಾತೆ ಆಗಿರ್ತಕ್ಕಂಥ ನಾನೇ ನಿನ್ನ ಗರ್ಭದೊಳಗ ಮಗನಾಗಿ ಹುಟ್ಟಿ ಬರ್ತೀನಿ ಅಂತ ಹೇಳ್ತಾಳೆ. ಚಿತ್ತಗೊಟ್ಟು ಕೇಳುವ ಹಾಡ, ಚಿತ್ತಗೊಟ್ಟು ಕೇಳುವ ಹಾಡ, ಮರೆತರೆ ಬಾಳೆಲ್ಲ ಸುಡುಗಾಡ, ಮಕ್ಕಳಿಲ್ಲಂತ ಮರುಗಬ್ಯಾಡ, ತಾಯಿಗೆ ಉಡಿ ತುಂಬಿ ನೀ ಬೇಡ, ಮಕ್ಕಳಿಲ್ಲಂತ ಮರುಗಬ್ಯಾಡ, ತಾಯಿಗೆ ಉಡಿ ತುಂಬಿ ನೀ ಬೇಡ, ಚಿತ್ತಗೊಟ್ಟು ಕೇಳುವ ಹಾಡ, ಚಿತ್ತಗೊಟ್ಟು ಕೇಳುವ ಹಾಡ, ಮರೆತರೆ
ಬಾಳೆಲ್ಲ ಸುಡುಗಾಡ. ಸಂಚಿತ ಕರ್ಮ ದೂರಾಗುದ್ಯಾಂಗ ಭಕ್ತಿ ಇಲ್ಲ ತಂಗಿ ನಿನಗ. ಸಂಚಿತ ಕರ್ಮ ದೂರಾಗುದ್ಯಾಂಗ ಭಕ್ತಿ ಇಲ್ಲ ತಂಗಿ ನಿನಗ. ತಾಯಿಗೆ ನಡಕೊಂಡು ಮಕ್ಕಳ ಪಡಕೊಂಡು ಬಾಳವನಿ ಸುಖದಾಗ. ಬಾಗಿ ಬಂದರ ಭಾಗಮ್ಮ ಸಿರಿ ಸುಖ ಕೊಡತಾಳ ತಾಯಮ್ಮ. ಬಾಗಿ ಬಂದರ ಕಾಳಮ್ಮ ಸಿರಿ ಸುಖ ಕೊಡತಾಳ ಭಾಗಮ್ಮ. ಚಿತ್ತಪಟ್ಟು ಕೆಳವ ಹಾಡ. ಸತ್ಯಾದಿ ನುಡಿಲಿಲ್ಲ ಮಿಥ್ಯಾನಿ ಬಿಡಲಿಲ್ಲ ಭಾಗಮ್ಮ ದೂರಾದಳಲ್ಲ. ಸತ್ಯಾದಿ ನುಡಿಲಿಲ್ಲ ಮಿಥ್ಯಾನಿ ಬಿಡಲಿಲ್ಲ ಭಾಗಮ್ಮ ದೂರಾದಳಲ್ಲ. ಎಲ್ಲೆಲ್ಲೋ ನೆನೆದರು ಅಲ್ಲಲ್ಲಿ ಇರುತ್ತಾಳ ಇದನ್ಯಾರು ಅರಿತರು ಫುಲ್ಲ. ತಿಳಕೊಂಡು ಬಾಳಬೇಕ ಅರುವಿನ ಜನ್ಮಕ ಕುಳಿಬೇಕ. ಚಿತ್ತಪಟ್ಟು ಕೆಳವ ಹಾಡ. ಕೆಟ್ಟವರ ಸಂಗ ಮಾಡಿತ್ತು ಮಂಗ ತಿಳ್ಕೊರ ತಂಗಿ ನಿಜದಂಗ. ಕೆಟ್ಟವರ ಸಂಗ ಮಾಡಿತ್ತು ಮಂಗ ತಿಳ್ಕೊರ ತಂಗಿ ನಿಜದಂಗ. ಪರರು ನಿನ್ನಂಗ ತಿಳಿದಿದ್ರ ಹ್ಯಾಂಗ ಮಾಡು ನೀ ಒಳ್ಳೆಯವರ ಸಂಗ. ಕಾಲ ಕಳಿಬ್ಯಾಡ ಹಂಗ ಹೀಗ ಕಳಕೊಂಡು ಆಗಬ್ಯಾಡ ನೀ ಮಂಗ. ಕಾಲ ಕಳಿಬ್ಯಾಡ ಹಂಗ ಹೀಗ ಕಳಕೊಂಡು ಆಗಬ್ಯಾಡ ನೀ ಮಂಗ. ಚಿತ್ತಪಟ್ಟು ಕೆಳವ ಹಾಡ. ಚಿತ್ತಪಟ್ಟು ಕೆಳವ ಹಾಡ. ಮರೆತರೆ ಬಾಳೆಲ್ಲ ಸುಡುಗಾಡ. ಮರೆತರೆ ಬಾಳೆಲ್ಲ ಸುಡುಗಾಡ. ಮನಸ್ಸಿನ ಕೊಳಕ ಕೊಳಿಯಾಕ ಝಳಕ ಇಳಿಬೇಕ ಭೀಮ ನದಿ ಸ್ಥಳಕ. ಮನಸ್ಸಿನ ಕೊಳಕ ಕೊಳಿಯಾಕ ಝಳಕ ಇಳಿಬೇಕ ಭೀಮ ನದಿ ಸ್ಥಳಕ. ಭಕ್ತರಾಗಿ ಸ್ಥಳಕ ತಾಯಿಯ ಬೆಳಕ ನಿತ್ಯದಿ ನೀ ಪಡಿಬೇಕ. ಶರಣು ತಾಯವ್ವ ಪಾದಕ್ಕ ಗುರುಲಿಂಗ ಸ್ವಾಮಿಯ ನುಡಿ ಕಡಕ. ಚಿತ್ತಪಟ್ಟು ಕೆಳವ ಹಾಡ. ಚಿತ್ತಪಟ್ಟು ಕೆಳವ ಹಾಡ. ಮರೆತರೆ ಬಾಳೆಲ್ಲ ಸುಡುಗಾಡ. ಮಕ್ಕಳಿಲ್ಲಂತ ಮರುಗಬೇಡ ತಾಯಿಗೆ ಉಡಿ ತುಂಬಿನೇ ಬೇಡ. ತಾಯಿಗೆ ಉಡಿ ತುಂಬಿನೇ ಬೇಡ. ತಾಯಿಗೆ ಉಡಿ ತುಂಬಿನೇ ಬೇಡ. ಸಾಂಬಜಯ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ನವಲಗುಂದ ನಾಗಲಿಂಗೇಶ್ವರ ಮಹಾರಾಜ ಕಿ. ಕಾಳಿಕಾದೇವಿ ಮಾತಾ ಕಿ. ಯಾವಾಗ ಕಾಳಿಕಾದೇವಿ ಕನಸಿನೊಳಗೆ ಬಂದು ನಾನೇ ನಿನ್ನ ಗರ್ಭದೊಳಗೆ ಮಗನಾಗಿ ಹುಟ್ಟಿ ಬರ್ತೀನಿ ಅಂತ ಆಶೀರ್ವಾದ ಮಾಡಿದ್ಲೋ, ನಾಗಮ್ಮಳಿಗೆ ಎಚ್ಚರ ಆತು. ಗಂಡಿಗೆ ಎಬ್ಬಸಿ ಹೇಳ್ತಾಳ, ರೀ
ನನ್ನ ಕನಸು ನನಸಾಗುವಂತಹ ಸಮಯ ಬಹಳ ಹತ್ತಿರ ಬಂದದ. ನಮ್ಮ ಮನೆ ದೇವತೆಯಾಗಿರ್ತಕ್ಕಂಥ ಕಾಳಿಕಾದೇವಿ ನನ್ನ ಕನಸೊಳಗ ಬಂದು ಆಕೆಯೇ ನನ್ನ ಗರ್ಭದೊಳಗ ಮಗನಾಗಿ ಹುಟ್ಟಿ ಬರ್ತೀನಿ ಅಂತ ಆಶೀರ್ವಾದ ಮಾಡ್ಯಾಳ. ಅದೇ ಸಮಯದೊಳಗ ಬೆಳಿಗ್ಗೆ ಮರುದಿನ ಅವರ ಮನೆ ಗುರುಗಳಾಗಿರ್ತಕ್ಕಂಥ ಚಿದಾನಂದ ಅವಧೂತರು ಮನೆಗೆ ಬಂದು ಮೌನಾಚಾರ್ಯ ಮತ್ತು ನಾಗಮ್ಮ ದಂಪತಿಗಳ ಕೈ ಒಳಗ ಜ್ಞಾನ ಸಿಂಧು ಅಂತಕ್ಕಂಥ ಒಂದು ಪುಸ್ತಕವನ್ನ ಕೊಡ್ತಾರೆ. ಆ ಪುಸ್ತಕವನ್ನ ಕೊಟ್ಟು ಹೇಳ್ತಾರಂತೆ, ನೋಡು ನಾಗಮ್ಮ, ನೀ ಬಹಳ ಖುಷಿ ಒಳಗದಿ, ನಂಗೆ ಗೊತ್ತದ ಮುಂದೆ ಬರೋ ವರ್ಷದೊಳಗ ನಿನ್ನ ಗರ್ಭದೊಳಗ ಮುತ್ತಿನಂತ ಮಗ ಹುಡ್ತಾನ ಅನ್ನೋದು ನನಗೆ ಗೊತ್ತಾಗ್ಯದ. ಒಂದು ತಲಿಯೊಳಗಿರ್ಲಿ, ನಿನಗ ಹುಟ್ಟುವಂತ ಮಗ ನಿನ್ನ ಹತ್ತಿರ ಕೇವಲ 12 ವರ್ಷಗಳ ಮಾತ್ರ ಇರ್ತಾನ. 12 ವರ್ಷಗಳ ಅಷ್ಟ ಇರ್ತಾನ. 12 ವರ್ಷ ಆದ್ಮೇಲೆ ನೀನು ಹಡದ ಮಗ ಅದು ನಿಂದಲ್ಲ, ಅದು ಸಮಾಜದ ಮಗ ಆಗತ್ತಾನ ಅನ್ನೋದು ತಲೆಯೊಳಗಿರ್ಲಿ. ಆದ್ರೆ ಒಂದು ನೆನಪಿಗೆ ನಿನಗೆ ನಾನು ಕೊಡಾಕ್ ಇಷ್ಟಪಡ್ತೀನಿ, ಹುಟ್ಟಿದಂತಹ ಮಗುವಿಗೆ ಯಾವಾಗ ತಿಳುವಳಿಕೆ ಬರ್ತದ, ನಾನು ಕೊಟ್ಟ ಜ್ಞಾನ ಸಿಂಧು ಅಂತಕ್ಕಂಥ ಪುಸ್ತಕವನ್ನ ಆತನ ಕೈಗೆ ನೀನು ಒಪ್ಪಿಸಬೇಕು. ಆ ಸಮಯದೊಳಗ ಗುರುಗಳು ಏನೇನು ಹೇಳ್ತಾರ ಅವ್ರ ಮಾತುಗಳು ಕಿವಿಗೆ ಹೋಗೋದಿಲ್ಲ. ಗುರುಗಳು ಹೇಳಿದ ಮಾತುಗಳು ಕಿವಿಗೆ ಹೋಗೋದಿಲ್ಲ. ಕಾರಣ ಏನು ಅಂತಂದ್ರ ಕಾಳಿಕಾದೇವಿ ನಿನ್ನ ಗರ್ಭದೊಳಗ ನಾ ಹುಟ್ಟು ಬರ್ತೀನಿ ಅನ್ನುವ ಮಾತೊಂದೇ ಆಕೆಯ ತಲೆ ಒಳಗಿತ್ತು ಹೊರತು ಮತ್ತೊಬ್ಬರ ಮಾತುಗಳು ತಲೆ ಒಳಗೆ ಕಿವಿ ಒಳಗೆ ಹೋಗ್ತಿರ್ಲಿಲ್ಲ. ಹಿಂಗಿರ್ಬೇಕಾದಾಗ ತಿಂಗಳು ಕಳಿತು, 2 ತಿಂಗಳು ಹೋತು, 3 ತಿಂಗಳು ಹೋತು, 6 ತಿಂಗಳು ಹೋತು. ಹೆಂಗೆಂಗ ತಿಂಗಳುಗಳು ಹೋಗುತ್ತವೆ, ಆ ತಾಯಿಗೆ ಬಯಕೆಗಳು ಪ್ರಾರಂಭವಾಗ್ತಾ ಇದ್ದಾವೆ. ಒಂದು ಹೆಣ್ಣು ಗರ್ಭವನ್ನ ಧರಿಸಿದಾಗ ಆಕೆಗೆ ಬಯಕೆಗಳು ಆಗ್ತಾವಿಲ್ಲ. ಮಾವಿನಕಾಯಿ ತಿನ್ಬೇಕಂತ ಅನಿಸ್ತದೆ, ಮಣ್ಣು ತಿನ್ಬೇಕಂತ ಅನಿಸ್ತದ. ಅದು ಅವಾಗ್ರಿ. ಈಗ ಹೆಂಗವ ಗೊತ್ತೇನ್ರಿ? ಬೈಕಿ ವಡಾಪಾವ್ ತಿನ್ಬೇಕಂತ ಅನಿಸ್ತದ, ಪಾನಿಪುರಿ ತಿನ್ಬೇಕನ್ನಿಸ್ತದ, ಬಜಿ ತಿನ್ಬೇಕನ್ನಿಸ್ತದ. ಹೌದಿಲ್ಲ? ವಿಶೇಷವಾಗಿ ಯಾವಾಗ ಕಾಳಿಕಾದೇವಿ ಆಶೀರ್ವಾದ ಆತು, ತಿಂಗಳು ಕಳೆದಂತೆ ಆ ತಾಯಿ ಗರ್ಭವನ್ನು ಧರಿಸಿದ್ಲು. ಎಲ್ಲಾ ತಾಯಂದಿರಿಗೆ ಯಾವ ರೀತಿಗಳು ಬಯಕೆಗಳು ಪ್ರಾರಂಭವಾಗ್ತಾವ ಅಲ್ಲ, ಆ ರೀತಿ ಒಳಗ ಆ ತಾಯಿಗೆ ಬಯಕೆಗಳು ಪ್ರಾರಂಭವಾಗ್ತಾ ಇದ್ದಾವೆ. ವಿಶೇಷವಾಗಿ ನಾಗಮ್ಮಳಿಗೆ ಎಂತಹ ಬಯಕೆಗಳು ಪ್ರಾರಂಭವಾದವು ಗೊತ್ತೇನು? ಆಕೆಗೆ ಮಾವಿನಕಾಯಿ ತಿನ್ಬೇಕಂತ ಅನಿಸ್ಲಿಲ್ಲ, ಮಣ್ಣು ತಿನ್ಬೇಕಂತ ಅನಿಸ್ಲಿಲ್ಲ. ಎಲ್ಲಿ ಮಹಾತ್ಮರ ಪ್ರವಚನಗಳು, ಎಲ್ಲಿ ಆಧ್ಯಾತ್ಮಿಕದ ಪ್ರವಚನಗಳು ನಡೀತಾ ಇರ್ತವೆ ಅಂತಲ್ಲಿ ಹೋಗಿ ಕುಳಿತುಕೋಬೇಕಂತ ಅನಿಸ್ತಿತ್ತು. ಮಠಕ್ಕೆ ಹೋಗಿ ಗುರುಗಳ ಒಳ್ಳೆಯ ಮಾತುಗಳನ್ನ ಕೇಳಬೇಕು ಅಂತ ಅನಿಸ್ತಾ ಇತ್ತು. ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನಿಸ್ತಾ ಇತ್ತು. ಪ್ರತಿನಿತ್ಯವೂ ಕೂಡ ದೇವಿ ಮಾತೆಯ ದರ್ಶನವನ್ನ ಮಾಡಬೇಕು ಅಂತ ಅನಿಸ್ತಾ ಇತ್ತು. ಇಂತಿಂತಹ ಬಯಕೆಗಳು ಪ್ರಾರಂಭವಾದಾಗ ಆ ತಾಯಿಗೆ ನವಮಾಸಗಳು ತುಂಬಿ ಹೋದವು. ಯಾವಾಗ 9 ತಿಂಗಳು ತುಂಬುತ್ತವೆ, ಪ್ರಕೃತಿಯ ನಿಯಮವಾಗಿ 9 ತಿಂಗಳ ಆದ ಮೇಲೆ ಶಾಲಿವಾಹನ ಸೆಕೆ 1734ನೇ ಶ್ರೀಮುಖ ನಾಮ ಸಂವತ್ಸರ ಶುಕ್ಲ ಪಕ್ಷ ಪೂರ್ಣಿಮೆಯದಂದು ಕ್ರಿಸ್ತ ಶಕ 1812ನೇ ಇಸ್ವಿ ಒಳಗ ಸೋಮವಾರ ದಿವಸ ಮುತ್ತಿನಂತಹ ಮಗುವಿಗೆ ಜನ್ಮವನ್ನ ಕೊಡ್ತಾಳೆ. ಸಾಂಬಜಯ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ನಾಗಲಿಂಗೇಶ್ವರ ಮಹಾರಾಜ ಕಿ, ಕಾಳಿಕಾ ಮಾತಾ ಕಿ ಜಯ. ಸೋಮಕುಂತವ್ರ ಮಹಾರಾಜ ಕಿ ಜಯ. ಹೊಡಿಲಾರ್ದವ್ರ ಮಹಾರಾಜ ಕಿ. ಎಲ್ಲರ ತಲೆ ಒಳಗ
ಒಂದು ವಿಷಯ ನಾವು ಏನು ನೆನಪಿಟ್ಕೋಬೇಕು ಅಂದ್ರೆ, ಎಲ್ಲರಿಗೂ ಮುತ್ತಿನಂಥ ಮಕ್ಕಳು ಹುಟ್ಟಂಗಿಲ್ಲ. ತಿಳ್ಕೊಳ್ರಿ ಅದನ್ನು. ಎಲ್ಲರಿಗೂ ಚಲೋ ಮಕ್ಕಳು ಹುಡ್ತಾವ ಅಂತ ಮಾಡಿರೇನು? ಯಾರಿಗೆ ಚಲೋ ಮಕ್ಕಳು ಹುಡ್ತಾವ, ಯಾರಿಗೆ ಕೆಟ್ಟ ಮಕ್ಕಳು ಹುಡ್ತಾವ ಅಂತಂದ್ರೆ ಅದು ನಮ್ಮ ಕೈಯೊಳಗಿರ್ತದೇನು ಅಂತ ನೀವು ಅನ್ಬೋದು. ಹುಟ್ಟುವಾಗ ಮಕ್ಕಳು ಚಲೋನೂ ಇರಂಗಿಲ್ಲ, ಕೆಟ್ಟವರು ಇರಂಗಿಲ್ಲ. ಚಲೋ ಮಾಡುವುದು ಕೆಟ್ಟದು ಮಾಡೋದು ನಿಮ್ಮ ಕೈಯೊಳಗಿರ್ತದ. ಅದಕ್ಕೆ ಹೇಳ್ತಾರೆ ನೋಡಿ, ಮನೆಯೇ ಮೊದಲ ಪಾಠ ಶಾಲೆ, ತಾಯಿ ತಾನೇ ಮೊದಲ ಗುರು. ಎಲ್ಲರಿಗೂ ಮುತ್ತಿನಂತಹ ಮಕ್ಕಳು ಹುಟ್ಟಂಗಿಲ್ಲ. 10 ಮಕ್ಕಳಿಗೆ ಜನ್ಮ ಕೊಡೋದಕ್ಕಿಂತ ಮುತ್ತಿನಂತಹ ಒಬ್ಬ ಮಗನಿಗೆ ಜನ್ಮ ಕೊಟ್ಟರು ಸಾಕು, ಜನ್ಮ ಸಾರ್ಥಕ ಆಗುತ್ತದೆ. ಆದ್ರೆ ಇವಾಗೆಲ್ಲ ಪರಿಸ್ಥಿತಿ ಹೆಂಗಾಗ್ಬಿಟ್ಟೈತಿ ಅಂದ್ರ, ಚಲೋ ಮಕ್ಕಳು ಹುಟ್ಟೋದಕ್ಕಿಂತ ಕೆಟ್ಟ ಮಕ್ಕಳ ಬಹಳ ಆಗ್ಬಿಟ್ಟವ. ಅದಕ್ಕ ಕಡ್ಕೋಳದ ಮಡಿವಾಳಪ್ಪನವರಿಗೆ ಈ ವಿಷಯ ಮೊದಲೇ ಗೊತ್ತಿತ್ತೇನೋ ಗೊತ್ತಿಲ್ಲ, ಅವರಿಗೆ ಗೊತ್ತಾಗಿಯೇ ಒಂದು ಮಾತು ಬರೀತಾರೆ. ಈ ಲೋಕದೊಳಗೆ ಎಂಥ ಮಕ್ಕಳು ಮುಂದೆ ಹುಟ್ಟಿ ಬರ್ತಾವ ಅಂತಂದ್ರ ಒಂದು ಮಾತು ಬರೆದ್ರು. ಅವರು ಏನಂತ ಬರೆದ್ರು ಅಂತಂದ್ರ, ಮಾನಗೇಡಿ ಮಂದಿ ಹುಟ್ಟಿ ಮರ್ತ್ಯಾ ಕೆಡ್ಸ್ಯಾರೋ, ಉಡಾಳ ಮಂದಿ ಊರೊಳಗ ಹಿಡಿಯಲು ಹೋದಾರು. ಪತ್ತೆ ಮಾಡೋ ಉತ್ತಮರೆಲ್ಲ ಎತ್ತ ಹೋದಾರೋ, ಗಪ್ಪ ಹೊಡೆಯೋ ಅಪ್ಪ ದೇವರು ಹೆಚ್ಚಿಗಾಗ್ಯಾರು ಅಂತ ಬರೆದು ಬಿಟ್ರವ್ರು. ಎಂಥ ಮಕ್ಕಳು ಹುಡ್ತಾವ ಅಂದ್ರ, ಮಾನ್ಗೇಡಿ ಮಂದಿ ಈ ಲೋಕದೊಳಗೆ ಹುಟ್ಟ್ಯಾವ. ಹುಟ್ಟಿ ಏನ್ ಮಾಡಾಕತ್ತಾವ ಅಂದ್ರೆ, ಈ ಜಗತ್ತು ಈ ಲೋಕವನ್ನೇ ಹಾಳು ಮಾಡಾಕತ್ತಾವ. ಅದಕ್ಕ ನಾವು ಎಂಥ ಮಕ್ಕಳಿಗೆ ಜನ್ಮ ಕೊಡ್ಬೇಕು ಗೊತ್ತೇನು? ಗದಗಿನ ಭಾರತದೊಳಗ ಕುಮಾರವ್ಯಾಸರು ಬರೀತಾರೆ, ನಾವು ಎಂತಹ ಮಕ್ಕಳಿಗೆ ಜನ್ಮ ಕೊಡಬೇಕು ಅಂದ್ರೆ, ಹಾವು ಹಲವನ್ನು ಹಡೆದು ಲೋಕಕ್ಕೆ ಸಾವು ತಹವಲ್ 100 ಮಕ್ಕಳ ಹಡೆದು ಕೆಡಿಸಿದೆ ಭೂಮಿ ಭಾರಕರ ಭಾವಿಸಲು ಸರ್ವಜ್ಞ, ಸರ್ವ ಗುಣಾವಲಂಬನೊಬ್ಬ ಅರ್ಜುನ ದೇವ ಸಾಲದೆ ನಾಡ ನಾಯಿಗಳಲ್ಲೇನು ಫಲವೆಂದ. ಎಂಥ ಮಕ್ಕಳಿಗೆ ಜನ್ಮ ಕೊಡಬೇಕು ಅಂದ್ರ, ಅರ್ಜುನನಂತಹ, ರಾಮನಂತಹ, ಶ್ರವಣ ಕುಮಾರನಂತಹ ಒಬ್ಬ ಮಗ ಇದ್ರೆ ಸಾಕು. ನಮ್ಮ ಮನೆತನದ ಕೀರ್ತಿ, ತಂದೆ ತಾಯಿ ಹೆಸರು, ಈ ಊರಿನ ಹೆಸರು ಎತ್ತರ ಮಟ್ಟಕ್ಕ ಆ ಮಕ್ಕಳು ಒಯ್ತಾರೆ. ಆ ಮಕ್ಕಳು ತಂದೆ ತಾಯಿಯ ಸೇವೆಯನು, ತಂದೆ ತಾಯಿಯ ಸೇವೆಯನು ಮಾಡಿ ಮುಕ್ತನಾದ ಮಗನು ಇದ್ದರಿರಬೇಕು ಎಂಥ ಮಗನು. ಶ್ರವಣ ಕುಮಾರನಂತವನು ತಂದೆ ತಾಯಿಯ ಸೇವೆಯನು, ತಂದೆ ತಾಯಿಯ ಸೇವೆಯನು ಮಾಡಿ ಮುಕ್ತನಾದ ಮಗನು ಇದ್ದರಿರಬೇಕು ಎಂಥ ಮಗನು. ಶ್ರವಣ ಕುಮಾರ ನಂತವನು. ತಾಯಿಗೆ ಕಾಲಿಲ್ಲ, ತಂದೆಗೆ ಕಣ್ಣಿಲ್ಲ, ಝಳವರಿದ್ದರು ತಾಯಿ ತಾನೇ. ಕೈಲಾಸ ನಿಮ್ಮ ಪಾದ ಉದರವೇ ವೈಕುಂಠ, ನವರಸ ಅನ್ನ ಉಣುಶಾನ. ನಿತ್ಯ ಸೇವೆಯ ಮಾಡ್ಯಾನ, ಅವರಲ್ಲಿ ದೇವರನ ಕಂಡಾನ. ತಂದೆ ತಾಯಿಯ ಸೇವೆಯನೋ ಕಾಶಿಗೆ ಹೋದರ ಪಾಪೆಲ್ಲ ದೂರ, ಅಂತರ ಭಾಷಣದಾಗ. ಕಾಶಿಗೆ ಹೋದರ ಪಾಪೆಲ್ಲ ದೂರ, ಅಂತರ ಭಾಷಣದಾಗ. ಕುಶಿನ ಕೊಂದು ಕಾಶಿಗೆ ಹೋದರ ನಿನ್ನ ಕರ್ಮ ದೂರಾಗೋದ್ಯಾಗ.
ಎಲ್ಲ ಇಲ್ಲೇ ಐತಿ ಮೂಢ ಜನಕರ ಸೇವೆ ನಿತ್ಯ ಮಾಡ ತಂದೆ ತಾಯಿಯ ಸೇವೆಯನು ವಂಚನೆ ಗುಣಗಳು ತುಂಬಿಕೊಂಡವಾಗ ದೇವರ ಸಿಗುತ್ತಾನ ಹ್ಯಾಂಗ ವಂಚನೆ ಗುಣಗಳು ತುಂಬಿಕೊಂಡವಾಗ ದೇವರ ಸಿಗುತ್ತಾನ ಹ್ಯಾಂಗ ಇಲ್ಲಿ ಸಲ್ಲದವರು ಅಲ್ಲಿಯ ಸಲ್ಲರು ಹೇಳ್ಯಾರು ಶರಣರು ನಮಗ ಎಲ್ಲ ಕ್ಷೇತ್ರ ನದಿಯ ತೀರ್ಥ ಹಡೆದ ತಾಯಿ ತಂದೆ ಮಾತ್ರ ಎಲ್ಲ ಕ್ಷೇತ್ರ ನದಿಯ ತೀರ್ಥ ಹಡೆದ ತಾಯಿ ತಂದೆ ಮಾತ್ರ ತಂದೆ ತಾಯಿಯ ಸೇವೆಯನೋ ತಂದೆ ತಾಯಿಯ ಸೇವೆಯನೋ ಮಾಡಿ ಮುಕ್ತನಾದ ಮಗನು ಇದ್ದರಿರಬೇಕು ಎಂಥ ಮಗನೋ ಶ್ರವಣ ಕುಮಾರನಂತವನೋ ನಿಂತನಯಿ ಕವಿಗಾರ ಹಾಡುವ ಜನಗಳ ನಡುಗಂಬವಾಗಿ ನಿಂತನಯಿ ಕವಿಗಾರ ಕೊಂಡಿ ಮಿಂಚಣಗಳು ಬಸವಣದ ಕಾಡಿದರು ಹೆಸರಾದ ಬಸವೇಶ್ವರ ಭಕ್ತಿ ಇರಬೇಕು ಬಾಳಲ್ಲೇ ಗುರುಲಿಂಗ ಸ್ವಾಮಿ ಹಾಡಿನಲ್ಲಿ ತಂದೆ ತಾಯಿಯ ಸೇವೆಯನೋ ತಂದೆ ತಾಯಿಯ ಸೇವೆಯನೋ ಮಾಡಿ ಮುಕ್ತನಾದ ಮಗನು ಇದ್ದರಿರಬೇಕು ಎಂಥ ಮಗನೋ ಶ್ರವಣ ಕುಮಾರನಂತವನೋ ಶ್ರವಣ ಕುಮಾರನಂತವನೋ ಸಾಂಬಜಯ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಹೀಗಾಗಿ ಚಲೋ ಮಕ್ಕಳಿಗೆ ಜನ್ಮವನ್ನ ಕೊಡುವುದು. ಆ ಮಕ್ಕಳು ಹುಟ್ಟುವಾಗ ಚಲೋ ಇರ್ತವೋ ಕೆಟ್ಟದ್ದಿರ್ತವೋ ಅನ್ನೋದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಆದರೆ ಒಂದು ತಲೆಯೊಳಗಿರ್ಲಿ, ಆ ಮಕ್ಕಳನ್ನ ಚಲೋ ಕೆಟ್ಟದ್ದು ಮಾಡೋದು ಪ್ರಪ್ರಥಮವಾಗಿ ಅದು ತಾಯಿಯ ಕೈಯೊಳಗಿರ್ತದೆ. ಯಾವ ರೀತಿ ಒಳಗ ಅಂತಂದ್ರೆ ಅದಕ್ಕೆ ನಮ್ಮ ಹಿರಿಯರು ಒಂದು ಶಬ್ದ ಇಟ್ರು, ಏನು? ಸಂಸ್ಕಾರ. ಯಾವ ತಾಯಿ ಹುಟ್ಟಿದಾಗಲೇ ಆ ಮಗುವಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಚಿಕ್ಕ ವಯಸ್ಸಿನಿಂದಲೇ ಹೇಳ್ಕೊಂತ ಬಂದಳು ಅಂದ್ರೆ ಆ ಮಗು ಬೆಳೀತಾ ಬೆಳೀತಾ ಒಳ್ಳೆಯ ರೀತಿ ಒಳಗೆ ಬೆಳಲಿಕ್ಕೆ ಕಾರಣನಾಗ್ತದೆ. ಆ ಮಗುವಿಗೆ ನಾವು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವ ತಾಯಿ ಹೇಳಂಗಿಲ್ಲ. ಆ ಮಗು ದೊಡ್ಡವನಾದ ಮೇಲೆ ಕೆಟ್ಟ ದಾರಿ ಒಳಗೆ ಹೋಗುತ್ತಾನೆ. ಅದಕ್ಕೆ ಹೇಳಿದ್ರು, ಮನೆಯೇ ಮೊದಲ ಪಾಠ ಶಾಲೆ, ತಾಯಿ ತಾನೇ ಮೊದಲ ಗುರು. ಯಾವ ತಾಯಿ ಮಗುವಿಗೆ ಮೊದಲ ಗುರು ಆಗ್ತಾಳೆ. ಆದರೆ ಈಗಿನ ಸದ್ಯದ ಪರಿಸ್ಥಿತಿ ಒಳಗೆ ತಂದೆ ತಾಯಂದಿರು ಮಕ್ಕಳ ಕಡೆ ಲಕ್ಷ್ಯ ಕೊಡೋದು ಕಡಿಮೆ ಆಗ್ಯದ. ಬರೀ ರೊಕ್ಕ ಗಳಿಸೋದು. ಹೌದಿಲ್ಲ?
ಮಕ್ಕಳು ಶಾಲೆಗೆ ಹೊಂಟವೋ ಇಲ್ಲೋ, ಮಕ್ಕಳು ಏನ್ ಮಾಡಾಕತ್ತವ, ಮಕ್ಕಳು ಎಂಥವರ ಸಂಘದೊಳಗ ಅದಾವ ಅನ್ನೋದು ಸ್ವಲ್ಪ ತಾಯಿ ತಂದೆಯಂದಿರು ಮಕ್ಕಳ ಕಡೆ ಲಕ್ಷ್ಯ ಕೊಟ್ರ ಆ ಮಕ್ಕಳು ನಿಮ್ಮ ಕೈಗೆ ಹತ್ತವ, ಇಲ್ಲ ಅಂದ್ರ ಹಾಳಾಗತ್ತವ, ಇಲ್ಲ ಅಂದ್ರ ಹಾಳಾಗ್ತವ. ನಾವು ಹಂಗ್ ಮಾಡೋದಿಲ್ಲ. ನಾವು ಮಕ್ಕಳ ಕಡೆ ಲಕ್ಷ್ಯ ಕೊಡೋದಕ್ಕೆ ಕಮ್ಮಿ ಮಾಡೀವಿ, ಬರೀ ದುಡಿಮೆ 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 ಅಂತ ಈ ಕಡೆ ಲಕ್ಷ್ಯ ಕೊಡಾಕತ್ತೀವಿ. ಹಂಗಾಗ್ಬಾರ್ದು. ಮತ್ತು ಒಂದು ತಲೆಯೊಳಗೆ ನಾವು ಏನ್ ಇಟ್ಕೊಳ್ಳುವುದು ಅಂದ್ರ, ಮಕ್ಕಳು ದೊಡ್ಡವರಾದ ಮೇಲೆ ಅವ್ರ ಕಡೆ ಲಕ್ಷ್ಯ ಕೊಡ್ಬೇಡ್ರಿ, ಸಣ್ಣ ಏನಿರ್ತಾವಲ್ಲ ಅವಾಗ ಲಕ್ಷ್ಯ ಕೊಡ್ರಿ. ಅವಾಗ ಯಾರ ಜೊತೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಕಲಿಸ್ಕೊಡ್ರಿ. ಅವಾಗಲೇ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅಂತ ಹೇಳ್ಕೊಡ್ರಿ. ಅವಾಗಲೇ ಚೆನ್ನಾಗಿ ಶಾಲೆ ಕಳಿಸ್ರಿ. ಶಾಲೆಯ ಜೊತೆಗೆ ಮನೆಯೊಳಗೆ ಸಂಸ್ಕಾರ ಕಲಿಸ್ರಿ. ದನಗಳಿಗೆ ಬೇಕಪ್ಪ ಮುಳ್ಳಿನ ಬೇಲಿ, ಈ ಜನಗಳಿಗೆ ಬೇಕಪ್ಪ ಸಂಸ್ಕಾರದ ಸಾಲಿ. ದನ ಹಿಂದೆ ತಿರುಗಿ ನೋಡುವುದು ಮುಳ್ಳಿನ ಬೇಲಿ, ಜನ ಮುರಿದು ಹೋಗುವರು ಮನೆ ಮಠದ ಕೀಲಿ. ಜನ ಎಷ್ಟರ ಮಟ್ಟಿಗೆ ಕೆಟ್ಟದ ಅಂದ್ರ, ಒಬ್ಬ ತಂದೆ ಒಬ್ಬ ತಾಯಿ ಮಗುವಿಗೆ ಸಂಸ್ಕಾರ, ಮಗುವಿಗೆ ಒಳ್ಳೆಯದನ್ನ ಹೇಳಬೇಕು ಅಂದ್ರೆ ಮೊದಲ ತಂದೆ ತಾಯಿ ಮನೆ ಒಳಗೆ ಸುದ್ದಿರ್ಬೇಕು. ಅವರ ಸುದ್ದಿಲ್ಲ ಅಂದ್ರೆ ಮಕ್ಕಳಿಗೆ ಹೇಳಿ ಇನ್ನೇನು ಪ್ರಯೋಜನ ಅದ ರೀ? ಮನಿ ಒಳಗ ಅಪ್ಪ ಕುಡಿತಾ ಇದ್ದ ಅಂದ್ರೆ ಮಗನಿಗೆ ಕುಡಿಬೇಡ ಅನ್ನೋ ಹಕ್ಕು ಅವನಿಗಿಲ್ಲ. ಯಾಕೆ ಗೊತ್ತೇನು? ಅಪ್ಪ ಕುಡ್ಯಾಮಿದ್ರ ನೀ ಕುಡಿಬೇಡ ಅಂತ ಮಗನಿಗೆ ಹೇಳಿದ್ರ ಅವ ಮಗ ಏನಂತಾನೆ ಗೊತ್ತೇನು? ನೀನಾ ಕುಡಿತಿ, ನೀನಾ ಸುದ್ದಿಲ್ಲ, ನನಗೇನ್ ಹೇಳ್ತಿ ಅಂತ ಮಗ ಅಂತ. ಇಲ್ಲೇಂದ ಸಂಸ್ಕಾರ ಕೊಡೋರದಿರಿ ನೀವು? ಅದಕ್ಕೆ ಸಣ್ಣವರಿದ್ದಾಗಲೇ ಸಂಸ್ಕಾರ ಕೊಡೋದು. ಯಾರಿಗೆ ಹೆಂಗ ಮಾತಾಡಬೇಕು ಕೊಡ್ಬೇಕಿಲ್ಲ. ಒಂದು ಹುಡುಗ 14-15 ವರ್ಷದ ಹುಡುಗ ಕುಂತಿದ್ದಂತ ರೋಡ್ ಮ್ಯಾಲ. ಎದಕ್ಕೆ ಗೊತ್ತೇನು? ಶೌಚಕ್ಕ ತಿಳಿತದಿಲ್ಲ? ತಿಳಿತದ? ಹಳ್ಳಿ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಎಡ್ಡಕ್ಕ ಕೂತ್ಕೊಂಡಿದ್ದು. ಅದಕ್ಕ ಬಾಯ್ದೊಳಗ ಪುಟಾಣಿನೂ ಹಾಕೊಳಕತ್ತಿದ್ದ ಹಂಗಾವ. ಕೂತ್ಕೊಂಡಿದ್ದ ಮಗ ಅದಕ್ಕ ಬಾಯ್ದೊಳಗ ಪುಟಾಣಿನೂ ಹಾಕೊಳಕತ್ತಿದ್ದ. ಹಿಂಗ ಪುಟಾಣಿ ಹಾಕೋಬೇಕಾದ ಸಂದರ್ಭದೊಳಗ ಊರೊಳಗ 60 ವರ್ಷದ ಒಬ್ಬ ಹಿರಿಯ ಯಜಮಾನ ಹಿಂಗ ಹೊಂಟಿದ್ದ. ಆ ಕಡೆನೆ ಹೊಂಟಿದ್ದ. ಆ ಹುಡುಗ ಬಾಯ್ದೊಳಗ ಪುಟಾಣಿ ಹಾಕೊಳ್ಳೋದನ್ನ ನೋಡಿ 60 ವರ್ಷದ ಹಿರಿಯ ಯಜಮಾನನಿಗೆ ಸ್ವಲ್ಪ ಅಸಹ್ಯ ಅನಿಸ್ತು, ಕೆಟ್ಟ ಅನಿಸ್ತು. ಅವ ನೋಡಿದ್ದ ತಡ ನೇರವಾಗಿ ಆ ಹುಡುಗಿಗೆ ಏನಂದ ಗೊತ್ತೇನು? ನಿಮ್ಮ ಮನೆ ಒಳಗ ನಿಮ್ಮ ಅವ್ವಪ್ಪ ಇದೇ ಸಂಸ್ಕಾರ ಕಲ್ಸ್ಯಾರೇನು ಅಂದವ. ಮಗನಿಗೆ ಬೈಲಿಲ್ಲವ. ಯಾರಿಗೆ? ನಿಮ್ಮ ಮನೆ ಒಳಗ ನಿಮ್ಮ ಅಪ್ಪ ಅಮ್ಮ ಇದೇ ಸಂಸ್ಕಾರ ಕಲ್ಸ್ಯಾರೇನು? ಯಾಕೋ ನಾ ಏನ್ ಮಾಡೀನಿ? ಆ ಹುಡುಗಂತದ ನೋಡ್ರಿ ಹಿರಿಯರವರು. ಯಾಕ್ರಿ ನಾ ಏನ್ ಮಾಡೀನ್ರಿ ಅಲ್ಲಿಲ್ಲ. ಯಾಕೋ ಮುತ್ಯ ನಾ ಏನ್ ಮಾಡೀನಿ? ಅಲ್ವೋತಮ್ಮ, ಇದು ಪದ್ಧತಿ ಅಲ್ವೋತಮ್ಮ. ಮತ್ ಯಾವುದಪ್ಪ ಪದ್ಧತಿ? ಮನಿಗೆ ಹೋಗ್ಬೇಕು, ಕೈಕಾಲ್ ಮುಖ ತೊಕ್ಕೋಬೇಕು, ಹಣಿ ಮ್ಯಾಲ 3 ಬಟ್ ವಿಭೂತಿ ಹಚ್ಕೊಂಡು ಒಂದ್ ಕಡೆ ಕುತ್ಕೊಂಡು ತಿನ್ಬೇಕು. ನಾನು ಒಂದ್ ಕಡೆ ಕುತ್ಕೊಂಡು ತಿನ್ನಾಕತ್ತೀನಲ್ಲ, ಅದು ಕರೆ ಅದಾರು. ಆದ್ರೆ ಇದು ಪದ್ಧತಿ ಅಲ್ಲ, ನಮ್ಮ ಸಂಸ್ಕಾರ ಅಲ್ಲ, ನಮ್ಮ ಸಂಸ್ಕೃತಿ ಅಲ್ಲ. ದೇವರಿಗೆ ಕೈ ಮುಗಿದು ತಿನ್ಬೇಕು. ನಿಂಗೆ ವಯಸ್ಸು ಎಟ್ಟಾಗ್ಯದೋ ಮುತ್ಯ? ನನಗೆ 60 ಆಗ್ಯದ. ಅದಕ್ಕೆ ತಿಳಿಯಂಗಿಲ್ಲ ನಡಿ ನಿನಗ ಅಂದವು. 60 ಕರಳು ಮರಳು ಅಂತಾರ. ನಿನಗೆ 60 ಆಗ್ಯದ, ಅರಳು ಮರಳು ಹಿಡ್ದದ, ಅದಕ್ಕ ತಿಳಿಯಂಗಿಲ್ಲ ನಡಿ. ನನಗ್ಯಾಕೋ ತಿಳಿಯಂಗಿಲ್ಲ? ಮಕ್ಕಳು ಕಂಡು, ಮೊಮ್ಮಕ್ಕಳನ್ನ ಕಂಡು, ಮರಿಮೊಮ್ಮಕ್ಕಳನ್ನ ಕಾಣಾಕತ್ತೀನಿ, ನನಗ್ಯಾಕೋ ತಿಳಿಯಂಗಿಲ್ಲ? ಏ ಅಜ್ಜ, ನೀವ್ ಒಂದ್ ದಿವಸ ಅದ್ರ ಗಿರ್ನಿಗೆ ಹೋಗಿದೇನು? ಕಾಯಂ ನಾನೇ ಹೋಗ್ತೀನಿ ಅಂದಿವ. ಕಾಯಂ ನಾನೇ ಹೋಗ್ತೀನಿ. ಮತ್ತ ಆ ಗಿರ್ನ್ಯಾಗ ಮ್ಯಾಲ ಜ್ವಾಳ ಹಾಕಿದಾಗ ಹಿಟ್ಟು ಬರ್ತದಿಲ್ಲ? ಹೌದು. ಹ್ಯಾಂಗ ಗಿರ್ನಿಗೆ ಹೋದಾಗ ಮ್ಯಾಲ ಜ್ವಾಳ ಹಾಕಿದಾಗ ಹಿಟ್ಟು ಬರ್ತದಲ್ಲ, ಹಂಗ ನಮ್ಮ ಗಿರ್ನಿನು ಹಂಗ ಮ್ಯಾಲ ಹಾಕಿದಾಗ ಕೆಳಗೆ ಬರ್ತದ. ಏನ್ ಮಾಡೋದ್ರಿ? ಎಲ್ಲಿ ಏನ್ ತಿನ್ಬೇಕು, ಯಾರ ಜೊತೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಆ ಹುಡುಗನಿಗೆ ಯಾರು ಕಲಿಸ್ಬೇಕಾಗಿತ್ರಿ? ತಂದೆ ತಾಯಿ ಕಲಿಸ್ಬೇಕಿಲ್ಲ. ಯಾರು ತಪ್ಪಿದ್ರೊಳಗ? ಮಗುವಿನ ತಪ್ಪ ಅಥವಾ ತಂದೆ ತಾಯಿ ತಪ್ಪ?
ತಂದೆ ತಾಯಿ ಮಕ್ಕಳು ಏನ್ ಮಾಡಾಕತ್ತವ, ಯಾರ ಜೊತೆ ಅದಾವ, ಯಾರ ಸಂಘದೊಳಗ ಅದಾವ, ಇವೆಲ್ಲ ನಾವು ನೋಡ್ತಾ ಇರಬೇಕು. ಅಂದ್ರ ನಮ್ಮ ಮಕ್ಕಳು ಮನೆಗೆ ಮಕ್ಕಳಾಗ್ತವ, ಇಲ್ಲ ಅಂದ್ರೆ ದಾರಿ ತಪ್ಪಿದ ಮಕ್ಕಳಾಗ್ತವೆ. ಸುಮ್ಮನೆ ಇನ್ನೊಂದು ಸಣ್ಣ ದೃಷ್ಟಾಂತ ಹೇಳಿ ಮುಗಿಸ್ಬಿಡ್ತೀನಿ. ಒಬ್ಬ ಮಗ ಸರಿ ಇಲ್ಲ ಅಂತ ಯಾರಾದ್ರೂ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ತಂದೆ ಕಾರಣನಾಗ್ತಾನೆ. ಒಬ್ಬಳ ಮಗಳು ಸರಿ ಇಲ್ಲ ಅಂತ ಯಾರಾದ್ರೂ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ತಾಯಿ ಕಾರಣನಾಗ್ತಾಳೆ. ಒಬ್ಬ ಶಿಷ್ಯ ಸರಿ ಇಲ್ಲ ಅಂತ ಯಾರಾದ್ರೂ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಗುರು ಕಾರಣನಾಗ್ತಾನೆ. ತಂದೆಯಂತೆ ಮಗ, ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ, ಗುರುವಿನಂತೆ ಶಿಷ್ಯ. ಒಬ್ಬ ಹುಡುಗ 7-8 ವರ್ಷದ ಹುಡುಗ ಹೊರಗೆ ಗೋಟಿ ಆಡಕತ್ತಿತ್ತಂತ. ಹೊರಗ ಗೋಲಿ ಆಡಕತ್ತಿತ್ತು. ಆಡಿ 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 ಬಹಳ ಹಸಿವಾತು. ಹಸಿವಾದವನೇ ತಡ ಅಪ್ಪ ಟಿವಿ ನೋಡಕತ್ತಿದ್ದ. ಸೀದಾ ಆ ಮಗ ಹೋಗಿ, ಅಪ್ಪ ನನಗೆ ಹಸಿವಾಗ್ಯದ ಅಂತು, ನಿಮ್ಮವ್ವ ಅಡಿಗೆ ಮನೆ ಒಳಗೆ ರೊಟ್ಟಿ ಮಾಡಕತ್ತಳ, ನಿಮ್ಮವ್ಗೆ ಹೋಗಿ ಕೇಳು ಅಂತ ಅಪ್ಪ ಅಂದವನೇ ಮಗ ಅಡಿಗೆ ಮನೆಗೆ ಹೊಂಟಿತ್ತು. ಅಡಿಗೆ ಮನೆಗೆ ಹೋಗುವಂತ ಮಗನಿಗೆ, ಮಗ ನಿಲ್ಲುವಂತ ಅಪ್ಪ ಹೇಳದ. ಏನಪ್ಪ ಅಂತ ಮಗ ಕೇಳ್ತು. ಅಪ್ಪ ಅಂದ, ನೋಡು ಮಗ, ಇನ್ನು ಮುಂದೆ ನೀ ನನಗ ಅಪ್ಪ ಅಂತ ಕರಿಬೇಡ. ಇನ್ನು ಮುಂದೆ ನೀ ನನಗೇನಂತ ಕರಿಬೇಕು ಅಂತಂದ್ರ ಅವ್ವ ಅಂತ ಕರಿಬೇಕು. ಅಪ್ಪು ಏನಂತ ಕರಿಬೇಕಂತ? ಅವ್ವ ಅಂತ ಕರಿಬೇಕು. ಸಣ್ಣ ಹುಡುಗರಿ, ಅದು ನೀವು ಏನ್ ಆಗ್ತೀರಿ ಅದು ಸ್ವೀಕಾರ ಮಾಡ್ತದೆ. ಹ್ಞೂ ಅಂತದು. ಹ್ಞೂ ಒಂದು ಅಡಿಗೆ ಮನ್ಯಾಗ ಹೋತು. ಅವ್ವ ನನಗೆ ಹಸಿವಾಗ್ಯದ, ರೊಟ್ಟಿ ಕೊಡು ಅಂತು. ಅವು ಅಂದಳು, ಮಗ ರೊಟ್ಟಿ ಕೊಡ್ತೀನಿ, ನಿಮ್ಮಪ್ಪ ಏನೋ ಹೇಳಕತ್ತಿದ್ದ. ಏನ್ ಹೇಳದ? ಏನಿಲ್ಲವ್ವ. ಅಪ್ಪ ಏನಂದಾನ ಅಂದ್ರ, ಅಪ್ಪ ನನಗ ಅಪ್ಪನ ಬೇಡ ಅವ್ವನು ಅಂದಾನ. ಈಕನು ಗಂಡನ ಸ್ವಭಾವದಕ್ಕಿನೇ ಅಲ್ಲೋ ಮಗ. ಮತ್ ನೀನ್ ನಿಮ್ಮ ಅಪ್ಪಗ ಅವ್ ಅಂತಿ ಅಂದ್ರ ಮತ್ ನನಗ ಅವ್ವ ಅಂದ್ರಿ ಮನ್ಯಾಗ ಅಡ್ಡಾಡ ಅವ್ಗಳು ಅಕ್ಕವ. ಇದು ಬರೋಬ್ಬರಿ ಅನ್ಸಲ್ಲ. ಒಂದು ಕೆಲಸ ಮಾಡು, ನಿಮ್ಮ ಅಪ್ಪಗ ನೀ ಅವ್ ಅಂತ ಕರಿ, ನನಗ್ ನೀ ಅವ್ ಅಂತ ಕರಿಬೇಡ, ನನಗ ಅಪ್ಪ ಅಂತ ಕರಿ. ಅಪ್ಪಗ ಅವ್ ಅಂತ್ರಿ, ಅವ್ಗ ಅಪ್ಪ ಅಂತ. ಬಾಳ್ ಚಂದ ಅನಸ್ತವ್ರಿಗೆ ಸಣ್ಣ ವಯಸ್ಸೊಳಗ. ಮುಂದ ಆ ಹುಡುಗ 18ನೇ ವರ್ಷಿಗೆ ಬಂದ. ಹೊರಗೆ ಕ್ರಿಕೆಟ್ ಆಡಾಕತ್ತಿದ್ದ. ಅದೇ ಊರೊಳಗೆ ಮತ್ತ 60 ವರ್ಷದ ಒಬ್ಬ ಯಜಮಾನ ಬಂದ. 60 ವರ್ಷದ ಒಬ್ಬ ಯಜಮಾನ ಬಂದ. ಆ ಯಜಮಾನ ಆ ಕ್ರಿಕೆಟ್ ಆಡುವಂತ ಹುಡುಗನಿಗೆ, ತಮ್ಮ ನಿಮ್ಮಪ್ಪ ಏನ್ ಮಾಡಾಕತ್ತಾನ? ನಮ್ಮಪ್ಪ ರೊಟ್ಟಿ ಮಾಡಾಕತ್ತಾನ. ಅದು ತಲೆ ಕೆರ್ಕೊಂತ್ರಿ. ವಿಚಾರ ಮಾಡ್ತು, ಅಪ್ಪ ರೊಟ್ಟಿ ಮಾಡಾಕತ್ತ. ಮಾಡಿದ್ರೂ ಮಾಡಪ್ಪಕ್ಕಿ. ಯಾಕಂದ್ರ ಯಾವಾಗ ಬಸ್ ಫ್ರೀ ಆಗ್ಯಾವ ಮಾಡೋದ ಕಲ್ತಾವಿವು. ಮತ್ ಬಿಟ್ಟು ದೇವ್ರಿಗೆ ಹೋಗಿರಿ ಮತ್ತೇನ್ ತಿಂತಾವ, ಮಾಡೋದ ಕಲ್ತ. 5 ನಿಮಿಷ ಆದ್ಮೇಲೆ ಅಪ್ಪ ರೊಟ್ಟಿ ಮಾಡಾಕತ್ತಾನ. ಖರೇದತ್ತಮ್ಮ, ಮತ್ತ ನಿಮ್ಮವ್ವ ಏನ್ ಮಾಡಾಕತ್ತಾಳ? ನಮ್ಮವ್ವ ದಾಡಿ ಮಾಡ್ಕೊಳಕತ್ತಾಳ ಅನ್ನೋ. ಅವ ಅಂದ, ಅಪ್ಪ ರೊಟ್ಟಿ ಮಾಡ್ಕೊಳ್ಳೋದು, ಅವು ದಾಡಿ ಮಾಡ್ಕೊಳ್ಳೋದು. ನಿಮ್ಮವ್ಗೆ ಯಾವಾಗ ದಾಡಿ ಬಂದಾವು? 7 ವರ್ಷ ಇದ್ದಾಗೆ ಬಂದಾವ. ಆ ಹುಡುಗ ಕೆಡಾಕ ಯಾರ ಕಾರಣ್ರಿ? ತಂದೆ ತಾಯಿ. ಹಾಗಾಗಿ ಮಕ್ಕಳು ಮರವಾಗಿ ಬೆಳಿಬೇಕಾದ್ರೆ, ಮರವಾಗಿ ನಮಗೆ ನೆರಳು ಕೊಡಬೇಕಾದ್ರೆ ಸಸಿ ಇದ್ದಾಗಲೇ ಚೆನ್ನಾಗಿ, ಹೇಗೆ ಒಂದು ಗಿಡ, ಒಂದು ಸಸಿ ಗಿಡವಾಗಿ ನಮಗೆಲ್ಲ ನೆರಳು ಕೊಡ್ಬೇಕಂದ್ರೆ ಆ ಸಸಿಗೆ ಹೆಂಗ ನೀರು ಗೊಬ್ಬರ ಎಲ್ಲ ಹಾಕ್ತೀವಲ್ಲ, ಹಂಗ ಮಕ್ಕಳು ಸಸಿ ಇದ್ದಾಗಲೇ ಯಾವುದು ಸರಿ ಯಾವುದು ತಪ್ಪು, ಹೊರಗೆ ಏನು ಮಾಡಾಕತ್ತಾವ ಎಲ್ಲನೂ ಹೇಳ್ಬೇಕು. ನಾವು ಹಂಗೆ ಮಾಡಂಗಿಲ್ಲ. ಎಲ್ಲ ಸಣ್ಣ ಮಕ್ಕಳು ಕೆಟ್ಟ ಕೆಟ್ಟ ಶಬ್ದಗಳಿಂದ ಹೊರಗೆ ಮಾತಾಡಕತ್ತಿರ್ತಾವ, ಬೈತಿರ್ತಾವ, ಜಗಳ ಆಡ ಮನೆಗೆ ಬಂದಿರ್ತಾವ. ಅವಾಗ ಬಾಜು ಮನೆ ಒಬ್ಬ ಹೆಣ್ಮಗಳು, ನಿನ್ನ ಮಗ ನೋಡಿ ಇಟ್ಟೇ ಸಣ್ಣ ವಯಸ್ಸೊಳಗೆ ಎಂತಿಂತಹ ಕೆಟ್ಟ ಶಬ್ದಗಳಿಂದ ಬೈಯಾಕತ್ತಾನ, ಸ್ವಲ್ಪ ಮನ್ಯಾಗ ಹೇಳ್ಬೇಕಿಲ್ಲ ಅಂದ್ರೆ ನೀವು ಸಣ್ಣದದ ತಗೋ ಹೇಳಕ್ಕೆ ಬಂದಿಡಕ್ಕೆ ದೊಡ್ಡದಾಗಿ ಹಿಂಗ ಅಂತೀರಿಲ್ಲ. ಯಾವಾಗ ಸಣ್ಣದದ ತಗೋ, ಯಾವಾಗ ಸಣ್ಣದದ ತಗೋ ಅಂತ ಈಗ ಅಂದ್ರೆ ಮುಂದೆ ದೊಡ್ಡ ಆದ್ಮೇಲೆ ದೊಡ್ಡ ತಪ್ಪು ಮಾಡೇ ಮಾಡ್ತಾವ. ಸಣ್ಣದಿದ್ದಾಗ
ಇದು ಹಿಂಗೆಲ್ಲಪ್ಪ ಒಂದು ಕೆನ್ನಿಗೆ ವಾರಿಸಿ ಹೇಳಿದ್ರ ಆ ಮಕ್ಕಳು ದೊಡ್ಡವರಾದ ಮೇಲೆ ನಮ್ಮ ಮಾತು ಕೇಳ್ತಾವ, ಇಲ್ಲ ಅಂದ್ರೆ ಕೇಳೋದಿಲ್ಲ. ಸುಮ್ಮನೆ ಸರಳ ಉದಾಹರಣೆ ಅಂದ್ರೆ ನಮ್ಮ ಶಿವಪುತ್ರ ತಬಲಾ ಬಾರ್ಸಾಕತ್ತಾನ. ಜೀವಂತ ಚರ್ಮಗಳು ಅಷ್ಟೇ ಅಲ್ಲ, ಸತ್ತು ಚರ್ಮಗಳು ದಾರಿ ಬಿಡ್ತಾವ. ನಿಮ್ಮ ಮಕ್ಕಳು ಅಷ್ಟೇ ಅಲ್ಲ, ಸತ್ತು ಚರ್ಮಗಳು ದಾರಿ ಬಿಡ್ತಾವ. ತಬಲಾ ಬಾರಿಸ್ತಾರಲ್ಲ, ಇವರು ತಬಲಾ ಬಾರಿಸುವಾಗ ಇದು ಕುರಿ ಚರ್ಮದಿಂದ ಈ ತಬಲಾ ಮಾಡ್ಯಾರ. ತಬಲಾ ಬಾರಿಸುವಾಗ ಆ ತಬಲಾ ಸಹಿತ ದಾರಿ ಬಿಡ್ತದ, ಶ್ರುತಿ ಬಿಡ್ತದ, ಅದು ದಾರಿ ಬಿಡ್ತದ. ಯಾವಾಗ ಶ್ರುತಿ ಬಿಡ್ತದ, ದಾರಿ ಬಿಡ್ತದ, ತಬಲಾ ಬಾರಿಸವ ಸುಮ್ಮ ಕೂಡ್ಲಿಲ್ಲ. ತಬಲಾ ನೀ ಎಷ್ಟು ದಾರಿ ಬಿಡ್ತಿ ಬಿಡು, ಎಷ್ಟು ಶ್ರುತಿ ಬಿಡ್ತಿ ಬಿಡು, ನಿನಗೆ ದಾರಿ ತರಾಕ ನನ್ನ ಕಡೆ ಒಂದು ಐಡಿಯಾ ಅದ ಅಂತ ತಿಳಿದು ಯಾವಾಗ ಶ್ರುತಿ ಬಿಡ್ತದ, ದಾರಿ ಬಿಡ್ತದ, ಕೈಯಾಗ ಒಂದು ಸುತ್ತಿಗೆ ಇರ್ತದ. ಆ ಸುತ್ತಿಗೆ ತಗೊಂಡು ಟಂಗ್ 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 ಅಂತ 3 ಸಲ ಅದ್ರ ಮೇಲೆ ಹೊಡೆದ್ರ ತಬಲಾ ಅಂತದಂತ, ಹೊಡಿಬೇಡಪ್ಪ ನಾ ದಾರಿಗೆ ಬಂದೀನಿ, ನಾ ದಾರಿಗೆ ಬಂದೀನಿ, ನಾ ದಾರಿಗೆ ಬಂದೀನಿ. ಹಾಂಗ ನಿಮ್ಮ ಮಕ್ಕಳು ತಪ್ಪು ಮಾಡಬಾರದು ಅಂದ್ರೆ, ತಪ್ಪು ಮಾಡಿದಾಗ ಒಂದು 3 ಏಟು ಕೆನ್ನಿ ಮೇಲೆ ಹೊಡೆದ್ರಿ ಅಂದ್ರೆ ಹೊಡಿಬೇಡ, ಇನ್ನು ಮುಂದೆ ನಾ ತಪ್ಪು ಮಾಡಂಗಿಲ್ಲ, ತಪ್ಪು ಮಾಡಂಗಿಲ್ಲ, ತಪ್ಪು ಮಾಡಂಗಿಲ್ಲ ಅಂತವೇ ಅಂತಕ್ಕಂಥದ್ದನ್ನು ಹೇಳಿ, ಆ ಮಕ್ಕಳು ಚಲೋ ದಾರಿ ಒಳಗೆ ಬೆಳಿಬೇಕು ಅಂದ್ರೆ ಸಂಸ್ಕಾರ ಅಂತಕ್ಕಂಥದ್ದು ಬಹಳ ಮುಖ್ಯ. ಅಂತ ಸಂಸ್ಕಾರವನ್ನು ಕೊಟ್ಟು ಮಕ್ಕಳಿಗೆ ಬೆಳೆಸ್ರಿ. ಕಾಳಿಕಾದೇವಿಯ ಆಶೀರ್ವಾದದಿಂದ ನಾಗಮ್ಮ ತಾಯಿಗೆ ಮುತ್ತಿನಂತಹ ಗಂಡು ಮಗು ಹುಟ್ಟುತ್ತಾನೆ. ಹುಟ್ಟಿದ ಮೇಲೆ ಆ ತಾಯಿಗೆ, ಆ ತಂದೆಗೆ ಆನಂದವಾದಾಗ ಊರೊಳಗೆಲ್ಲರೂ ಕೂಡ ನನ್ನ ಮಗನನ್ನ ತೊಟ್ಟಿಲೊಳಗೆ ಹಾಕಿ ಆ ಮಗುವಿಗೆ ನಾಮಕರಣವನ್ನ ಮಾಡಿ ಮುತ್ತೈದರ ಕಡೆಯಿಂದ ಆಶೀರ್ವಾದವನ್ನ ಮಾಡಿಸಬೇಕು ಅನ್ನೋ ಭಾವಕ್ಕೆ 21ನೇ ದಿವಸಕ್ಕೆ ಆ ಹುಡುಗನಿಗೆ ತೊಟ್ಟಿಲೊಳಗೆ ಹಾಕಬೇಕು ಅಂತಕ್ಕಂಥ ನಿರ್ಧಾರವನ್ನ ಮಾಡಿ ಮನೆಯ ಗುರುಗಳಾಗಿರ್ತಕ್ಕಂಥ ಚಿದಾನಂದ ಅವಧೂತರಿಗೆ ಕರೆಸಿ ಹೇಳ್ತಾರೆ. ಮತ್ತೆ ಎಲ್ಲಾ ಮುತ್ತೈದರಿಗೆ ಹೇಳ್ತಾರೆ. ಆ ಮುತ್ತೈದರು ಯಾವ ರೀತಿ ಒಳಗೆ ಬಂದು ಆ ಮಗುವಿನನ್ನ ತೊಟ್ಟಿಲೊಳಗೆ ಹಾಕಿ ಏನಂತ ಹೆಸರಿಡ್ತಾರೆ ಅನ್ನೋದು ನಾಳೆ ದಿವಸ ನಾವೆಲ್ಲರೂ ಕೂಡ ಮತ್ತೆ ನೋಡೋಣ ಅಂತಕ್ಕಂಥದ್ದನ್ನು ತಿಳಿಸಿ, ಯಾರು ತೊಟ್ಟಲನ್ನು ದಾನ ಮಾಡೋರು, ಲಿಂಗದ ಕೈ ದಾನ ಮಾಡೋರು, ಉಡದಾರ ದಾನ ಮಾಡೋರು, ಕೈಗಡಗ ಹಾಲಡಗ 5 ಐಟಮ್ಸ್ ಭಾಳ ಬ್ಯಾಡ್ರಿ. ಒಂದು ತೊಟ್ಲು, ಒಂದು ಉಡದಾರ, ಒಂದು ಕೈಗಡಗ, ಒಂದು ಹಾಲಗಡಗ, ಒಂದು ಲಿಂಗದ ಕಾಯಿ. ಯಾರು ದಾನ ಮಾಡೋರಿದ್ರ ಕಮಿಟಿಯವ್ರ ಕಡೆ ಬರೆಸ್ರಿ. ಕಾರಣ ಏನು ಅಂತಂದರೆ, ನವಲಗುಂದ ನಾಗಲಿಂಗ ಶಿವಯೋಗಿಗಳು ಅವರು ಸಾಮಾನ್ಯದವರಲ್ಲ. ಮುಂದೆ ಎಂತಹ ಲೀಲೆಗಳು ಬರ್ತವೆ ಅಂತಂದರೆ, ಸಾಕ್ಷಾತ್ ದ್ಯಾವಮ್ಮ ದೇವಿಯ ಮೂರ್ತಿಯನ್ನು ಮುರಿದು ಬೆಂಕಿ ಹಚ್ಚಿ ಉರಿ ಕಾಸುವಂತಾರೆ. ದೇವಿ ಮೂರ್ತಿಯನ್ನು ಮುರಿದು ಕಾಲೊಳಗೆ ತುಳಿದು ಆ ಮೂರ್ತಿಗೆ ಬೆಂಕಿ ಹಚ್ಚಿ ಉರಿ ಕಾಸುವಂತಾರೆ. ಬಹಳ ದೊಡ್ಡ ಪವಾಡ. ಅಂತಹ ಪವಾಡ ಪುರುಷನ ತೊಟ್ಟಲು ಯಾರು ದಾನ ಮಾಡ್ತಾರೆ ಅವ್ರ ಮನೆಯೊಳಗೆ ನಾಗಲಿಂಗ ಶಿವಯೋಗಿಗಳಿಗೆ ಹುಟ್ಟು ಬರಲಿ ಅಂತಕ್ಕಂಥದ್ದನ್ನು ತಿಳಿಸಿ, ಯಾರ್ಯಾರು ದಾನ ಮಾಡೋರಿದ್ರೆ ಅವ್ರ ಕಮಿಟಿ ಅವ್ರ ಕಡೆ ತಾವೆಲ್ಲರೂ ಕೂಡ ಹೆಸರುಗಳನ್ನು ಬರೆಸುವಂಥವ್ರು ಆಗಬೇಕು ಅಂತಕ್ಕಂಥದ್ದನ್ನು ತಿಳಿಸಿ, ತನ್ನೂ ಮನ್ನಧನದಿಂದ ಸೇವೆಯನ್ನು ಮಾಡಿರುವವರಿಗೆ ಆ ಶ್ರೀಗುರು ಸಿದ್ಧಲಿಂಗೇಶ, ಶಂಕರಲಿಂಗ, ಭವಾನಿ ಮಾತೆ ಆಯುಷ್ಯ ಆರೋಗ್ಯ ಸುಖ ಭೋಗಗಳನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಶುಭ ಆಶೀರ್ವಾದವನ್ನು ಹೇಳಿ ಇವತ್ತಿನ ಪುರಾಣಕ್ಕೆ ನಾನು ಮಹಾಮಂಗಲವನ್ನು ಮಾಡ್ತಾ ಇದ್ದೇನೆ. ಸತ್ಯಂ ಶಿವಂ ಸುಂದರಂ.